ನಮಸ್ಕಾರ. ಆಪ್ಕೆ ಅದಾಲತ್ಗೆ ನಿಮಗೆ ಸ್ವಾಗತ. ಆಪ್ಕೆ ಅದಾಲತ್ನಲ್ಲಿ ನಾವು ಎಂಥ ವ್ಯಕ್ತಿಗಳನ್ನ ಪ್ರಸ್ತುತಪಡಿಸ್ತೀವಿ ಅಂತಂದ್ರೆ ಅವರನ್ನ ಜನರು ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಪ್ರೀತಿ ಮತ್ತೆ ಗೌರವವನ್ನ ಕೊಟ್ಟು ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡ್ತಾರೆ, ಉನ್ನತ ಸ್ಥಾನದಲ್ಲಿ ಕೂರಿಸ್ತಾರೆ. ಆಮೇಲೆ ಜನರು ಅಂಥವರಿಂದ ಅವರ ಕೆಲಸದ ಲೆಕ್ಕ ಕೇಳೋದಕ್ಕೆ ಇಷ್ಟಪಡ್ತಾರೆ, ಅವರನ್ನ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರೆ, ಕೆಲವೊಮ್ಮೆ ಅವರ ಮೇಲೆ ಆರೋಪ ಹೊರಿಸೋದಕ್ಕೆ ಇಷ್ಟಪಡ್ತಾರೆ. ಪ್ರಸ್ತುತಪಡಿಸ್ತಾ ಇದ್ದೇವೆ ಇವತ್ತಿನ ಮೊಕದ್ದಮೆಯನ್ನ ಆಪ್ಕೆ ಅದಾಲತ್ನಲ್ಲಿ. ಜನತಾದಳ ಯುನೈಟೆಡ್ನ ನಾಯಕ ನಿತೀಶ್ ಕುಮಾರ್ ಆಪ್ಕೆ ಅದಾಲತ್ನಲ್ಲಿ ಹಾಜರಾಗಿ. ಇವತ್ತಿನ ವಿಚಾರಣೆ ಶುರುವಾಗ್ಲಿ. ಆಪ್ಕೆ ಅದಾಲತ್ನಲ್ಲಿ ಮೊದಲ ಆರೋಪ ನಿತೀಶ್ ಕುಮಾರ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಜೆಡಿಯುನ ನಾಯಕ ನಿತೀಶ್ ಕುಮಾರ್ ಮೇಲೆ ಇರುವ ಆರೋಪ. ಇವರು ಎಲ್ಲರ ಜೊತೆ ಜಗಳ ಮಾಡ್ತಾರೆ. ನಿತೀಶ್ ಜಿ, ನಿಮ್ಮ ಪಾರ್ಟಿಯ ಜನರು ಮತ್ತೆ ನಿಮ್ಮ ವಿರೋಧಿಗಳು ಇಬ್ರು ಏನ್ ಹೇಳ್ತಾರೆ ಅಂತಂದ್ರೆ ನಿತೀಶ್ ಕುಮಾರ್ ಜನರನ್ನ ಏಣಿ ತರ ಬಳಸ್ಕೊಳ್ತಾರೆ ಮತ್ತೆ ಯಾವಾಗ ಅವರ ಬಳಕೆ ಆಗೋಗುತ್ತೋ ಆಗ ಅವರನ್ನ ಡೆಸ್ಟ್ರಾಯ್ ಮಾಡ್ಬಿಡ್ತಾರೆ ಅಂತ. ಇದು ವಿರುದ್ಧವಾದ ಮಾತು. ನಾವಂತೂ ಎಲ್ರೂ ಜೊತೆಲೇ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತೀವಿ. ಆಗ ಒಂದೆರಡು ಅಪವಾದಗಳಾಗತ್ತೆ, ಆದರೆ ತುಂಬಾ ಸೌಹಾರ್ದತೆಯ ವಾತಾವರಣ ನಮ್ಮ ಪಾರ್ಟಿಲಿದೆ. ಒಂದು ಕಾಲ ಇತ್ತು, ಆಗ ನೀವು ಲಾಲೂ ಯಾದವ್ ಅವರ ಜೊತೆ ಸೇರಿ ರಾಜಕೀಯ ಮಾಡ್ತಿದ್ರಿ. ಅವರ ಸಹಾಯದಿಂದ ನೀವು ಅಸೆಂಬ್ಲಿಗೆ ಹೋದ್ರಿ ಮತ್ತೆ ಅದಾದ್ಮೇಲೆ ನೀವು ಅವರ ಕುರ್ಚಿಗೆ ಕೊಳ್ಳಿ ಇಡುವಂತ ಪ್ರಯತ್ನ ಮಾಡಿದ್ರಿ. ಇದು ಸತ್ಯ ಅಲ್ಲ. ಅವ್ರ ಸಹಾಯದಿಂದ ಇಲ್ಲಿವರೆಗೂ ನಾವು ಎಲ್ಗೂ ಹೋಗಿಲ್ಲ. MLA ಆಗಿದ್ವಿ, ಆದ್ರೆ ಸ್ವಂತ ಬಲದ ಮೇಲಾಗಿದ್ವಿ. ಆ ಸಮಯದಲ್ಲಿ ಅವರು ಕೂಡ MLA ಆಗಿದ್ರು, ಆದ್ರೆ ಯಾರಿಗೂ ಗೊತ್ತಿರಲಿಲ್ಲ. ಹಾಗೆ 1989ರಲ್ಲಿ ಸಂಸದನಾದೆ. ಅವರು ಕೂಡ ಸಂಸದರಾಗಿದ್ರು, ನಾನು ಕೂಡ ಆಗಿದ್ದೆ. ನಾವು ಮೊದಲನೇ ಸಲ ಸಂಸದರಾಗಿದ್ದಾಗ ಆಗ ಬಿಹಾರ್ನಲ್ಲಿ ರಾಮ್ ಲಖನ್ ಸಿಂಗ್ ಯಾದವ್ ಅವ್ರನ್ನ ಬಿಹಾರದ ಹುಲಿ ಅಂತ ಹೇಳ್ತಿದ್ರು. ಅವರು ನನ್ನ ವಿರುದ್ಧ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿದ್ರು. ಲಾಲು ಅವರ ಯಾವುದೇ ಸಹಾಯದಿಂದ ಇಲ್ಲಿವರೆಗೂ ನಾನು ಬಂದಿಲ್ಲ. ಇದು ನನ್ನ ಸೌಭಾಗ್ಯ. ಅಂದ್ರೆ ನೀವ್ ಹೇಳ್ತಾ ಇರೋದು ನೀವು ಯಾವ ಚುನಾವಣೆ ಗೆದ್ದಿದ್ದೀರೋ ಅದನ್ನ ನಿಮ್ಮ ಸ್ವಂತ ಬಲದ ಮೇಲೆ ಗೆದ್ದಿದ್ದೀರಾ ಅಂತ. ಇಲ್ಲ, ಜನತೆ ಬಲದ ಮೇಲೆ ಗೆದ್ದಿದ್ದು. ಆದ್ರೆ ಲಾಲು ಅವರ ಬಲದಿಂದ ಯಾವತ್ತೂ ಗೆದ್ದಿಲ್ಲ. ಆದ್ರೆ ಇಲ್ಲಿ ವಿಷಯ ಏನು ಅಂತಂದ್ರೆ, ಅವರಿಗೆ ನಮ್ಮ ಬಲದಿಂದ ಜನನಾಯಕ ಸ್ವರ್ಗೀಯ ಕರ್ಪೂರಿ ಠಾಕೂರ್ ಅವರ ನಿಧನದ ನಂತರ ಲೋಕದಳ ಶಾಸಕಾಂಗ ಪಕ್ಷದ ನಾಯಕರಾಗೋ ಅವಕಾಶ ಸಿಕ್ತು. ನಮ್ಮಗಳ ಬಲದಿಂದ ಅವರು ವಿಪಕ್ಷದ ನಾಯಕರಾದರು. ಮತ್ತೆ ನಮ್ಮ ಸಹಾಯದಿಂದ 1990ರಲ್ಲಿ ಬಿಹಾರದ ಮುಖ್ಯಮಂತ್ರಿ ಕೂಡ ಆದರು. ಅವರ ಸಹಾಯದಿಂದ ಅಲ್ಲ, ನಿಮ್ಮ ಕೃಪೆಯಿಂದ ಮತ್ತೆ ನಿಮ್ಮ ಶುಭಾಶಯದಿಂದ ಇಲ್ಲಿವರೆಗೆ ನನಗೆ ಏನು ಆಗದೇ ಇರೋಂಥ ಸೌಭಾಗ್ಯ ಸಿಕ್ಕಿದೆ. ಆದ್ರೆ ಕೇಂದ್ರದಲ್ಲಿ ಮಂತ್ರಿ ಆಗೋದಕ್ಕೆ ನೀವು ಜಾರ್ಜ್ ಫರ್ನಾಂಡಿಸ್ ಅವರ ಸಹಾಯ ತಗೊಂಡ್ರಿ. ಅಲ್ಲ, ಸಹಾಯ ತಗೊಳ್ಳೋ ಅವಶ್ಯಕತೆ ಎಲ್ಲಿದೆ? ಜಾರ್ಜ್ ಫರ್ನಾಂಡಿಸ್ ಅವರು ನಮ್ಮ ನಾಯಕರಾಗಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ಜಾರ್ಜ್ ಫರ್ನಾಂಡಿಸ್ ಕೇವಲ ಹೆಸರಿಗಷ್ಟೇ ಅಧ್ಯಕ್ಷರಾಗಿದ್ದಾರೆ. ಪಾರ್ಟಿ ನಡ್ಸೋದು ನೀವೇ, ಕಟ್ಟೋದು ನೀವೇ, ಕೆಡವೋದು ನೀವೇ. ಇಲ್ಲ, ಆ ಥರ ಏನೂ ಇಲ್ಲ. ಅವರು ಹೆಸರಿಗಷ್ಟೇ ಅಧ್ಯಕ್ಷರಲ್ಲ, ನಿಜವಾಗ್ಲೂ ಅಧ್ಯಕ್ಷರಾಗಿದ್ದಾರೆ. ಹೌದು, ನಿಜ ಏನಂದ್ರೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ. ಎಲ್ಲಿವರೆಗೆ ಬಿಹಾರ ಮತ್ತು ಜಾರ್ಖಂಡ್ನ ಪ್ರಶ್ನೆ ಇದೆಯೋ, ಜಾರ್ಖಂಡ್ ಬಿಹಾರದಿಂದ ಬೇರೆ ಆಗಿರೋದು. ಹಾಗಾಗಿ ಅದರಲ್ಲಿ ಮುಖ್ಯ ರೂಪದಿಂದ ನಾವು ಸತತವಾಗಿ ಪಾರ್ಟಿನ ಕಟ್ಟೋದಕ್ಕೆ ಕೆಲಸ ಮಾಡ್ತಾನೆ ಇರ್ತೀವಿ. ಅಂತ ಸಾಕಷ್ಟು ಎಂಪಿಗಳಿದ್ದಾರೆ. ಅವರ ಬೆಂಬಲದಿಂದ ನೀವು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದು, ಅವರ ಬೆಂಬಲದಿಂದಾಗಿ NDA ಸರ್ಕಾರ ನಡೀತಿತ್ತು. ಅಂಥ ಎಂಪಿಗಳನ್ನ ನೀವು ಪಾರ್ಟಿಯಿಂದ ಹೊರಗಾಕಿದ್ರಿ ಕೋಪ ಮಾಡ್ಕೊಂಡು. ಬ್ರಹ್ಮಾನಂದ್ ಮಂಡಲ್ ಅವರ ಹೆಸರು ಹೇಳ್ಬೇಕಾ ನಿಮ್ಗೆ? ರಘುನಾಥ್ ಶಾ ಅವರ ಹೆಸರು ಹೇಳ್ಬೇಕಾ ನಿಮ್ಗೆ? ನಾವು ಯಾರನ್ನೂ ಹೊರಗಾಕಿಲ್ಲ. ಅವರು ಹೋಗುವಂತ ಪರಿಸ್ಥಿತಿನ ನೀವು ಅಲ್ಲ, ನಿರ್ಮಾಣ ಸ್ವತಃ ಮಾಡಿದ್ರಿ. ಅವರೇ ತಮ್ಮ ಪರಿಸ್ಥಿತಿಗಳನ್ನ ಆ ಥರ ನಿರ್ಮಾಣ ಮಾಡ್ಕೊಂಡ್ರು. ನಾವ್ಯಾವತ್ತೂ ಮಾಡಿಲ್ಲ. ಮತ್ತೆ ಅವರು ವಿನಾಕಾರಣ ಜಗಳ ಮಾಡ್ತಾ ಇದ್ರು ನಮ್ಮ ಜೊತೆ, ಮತ್ತೆ ಹೊರಗೆ ಹೋಗ್ತಾ ಇದ್ರು. ನಾವಿವತ್ತಿನವರೆಗೂ ಯಾರಿಗೂ ಏನೂ ಕೆಟ್ಟದ್ದು ಮಾಡಿಲ್ಲ. ಹಾಗೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾವು ಯಾರ ಒತ್ತಡಕ್ಕೂ ಕೂಡ ಮಣಿಯಲ್ಲ. ಒಂದ್ ವೇಳೆ ಅವ್ರು ನಿಮ್ಮ ವಿರುದ್ಧ ಯಾವ್ದಾದ್ರೂ ಆರೋಪ ಮಾಡಿದ್ರೆ, ಪಬ್ಲಿಕ್ಲಿ, ಪಾರ್ಲಿಮೆಂಟಲ್ಲಿ, ಪ್ರಧಾನಮಂತ್ರಿಗೆ ಪತ್ರ ಬರೆದ್ರೆ, ಆಗ ಅವ್ರಿಗೆ ಪಾರ್ಟಿಲಿರೋದಕ್ಕೆ ಕಷ್ಟ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ನಾವು ಆ ಸಮಯದಲ್ಲಿ ಹೇಳಿದ್ವಿ ತನಿಖೆ ಆಗ್ಬೇಕು ಅಂತ. ಆರೋಪ ಮಾಡಿದ್ರು, ಇದಾದ್ಮೇಲೆ ಹೊರಟೋದ್ರು. ಈಗ ಬೇರೆ ಸರ್ಕಾರ ಇದೆ, ಅದರಿಂದ ಪೂರ್ತಿಯಾಗಿ ದೋಷಾರೋಪಣಾ ಪಟ್ಟಿಯ ಮೇಲೆ ತನಿಖೆ ಆಗ್ಬೇಕು. ನಾನು ಆಗ್ರಹಿಸ್ತೀನಿ CBI ಅಥವಾ ಅದಕ್ಕಿಂತನೂ ಯಾವುದಾದ್ರೂ ದೊಡ್ಡ ಸಂಸ್ಥೆ ಅವರಿಂದ ತನಿಖೆ ಮಾಡಿಸಿ ಅಂತ. ನೀವು ಯಾವ ಪಾರ್ಟಿಲಿ ಎಲ್ಲನೂ ಆಗಿರ್ತೀರೋ ಆ ಪಾರ್ಟಿ ನಿತೀಶ್ ಕುಮಾರ್ಗೋಸ್ಕರ, ನಿತೀಶ್ ಕುಮಾರ್ ಕಡೆಯಿಂದ ನಿತೀಶ್ ಕುಮಾರ್ನ ಕಂಟ್ರೋಲ್ನಲ್ಲಿರುತ್ತೆ. ನನ್ನ ಕಡೆಯಿಂದ ನಾನೇನು ಅಂತ ಪ್ರಯತ್ನ ಮಾಡಿಲ್ಲ. ಏನಂದ್ರೆ ಪಾರ್ಟಿಯಲ್ಲಿ ನಂದೇ ಮಾತು ನಡಿಬೇಕು ಅಂತ. ಬದಲಾಗಿ ನಾವು ಎಲ್ಲರ ಅಭಿಪ್ರಾಯದಂತೆ ನಡ್ಕೋತೀವಿ. ಮತ್ತೆ ಬೇರೆಯವರ ಅಭಿಪ್ರಾಯ ಏನಿರುತ್ತೆ ಅದು ಕೂಡ ನನ್ನ ಖಾತೆಗೆ ಹೋಗುತ್ತೆ, ಇವ್ರದೇ ಅಭಿಪ್ರಾಯ ಅಂತ. ಒಂದು ಆರೋಪ ಏನಿತ್ತು ಅಂದ್ರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜಾರ್ಜ್ ಫರ್ನಾಂಡಿಸ್ ಅವರು ತಮ್ಮ ಕ್ಷೇತ್ರವನ್ನ ಬದಲಾಯಿಸಿಕೊಳ್ಳಿ ಅಂತ ಅವ್ರ ಮೇಲೆ ಒತ್ತಡ ಹಾಕಿದ್ರಿ. ಯಾಕಂದ್ರೆ ನೀವ್ ಅಲ್ಲಿಂದ ಚುನಾವಣೆ ಸ್ಪರ್ಧಿಸೋದಕ್ಕೆ. ಅವ್ರ ಮೇಲೆ ಮುಜಾಫರ್ಪುರದ ಜನರ ಒತ್ತಡ ಇತ್ತು.
ನಾವೆಲ್ಲರೂ ಸಾಕಷ್ಟು ಪ್ರಯತ್ನ ಪಟ್ವಿ ಅವ್ರು ನಳಂದಯಿಂದನೇ ಸ್ಪರ್ಧೆ ಮಾಡ್ಲಿ ಅಂತ. ಆದ್ರೆ ಮುಜಾಫರ್ಪುರದ ಜನರ ಒತ್ತಡಕ್ಕೆ ಮಣಿದು ಅವ್ರು ಮುಜಾಫರ್ಪುರಕ್ಕೆ ಹೋದ್ರು. ನನ್ನ ಕಡೆಯಿಂದ ನಾನು ಇದನ್ನು ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ಮತ್ತೆ ಈ ಇಂಪ್ರೆಷನ್ ಯಾಕೆ ಬರುತ್ತೆ ಏನಂದ್ರೆ ಈ ಪಾರ್ಟಿನಲ್ಲಿ ಎಲ್ಲಾ ನಿರ್ಧಾರಗಳನ್ನ ನಿತೀಶ್ ಜಿ ತಗೊಳ್ತಾರೆ ಅಂತ. ಇವಾಗ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ ಒಬ್ಬ ವ್ಯಕ್ತಿದು ಕೇಂದ್ರದಲ್ಲಿ ಪಾರ್ಟಿಗಳನ್ನ ಸುತ್ತುವಂತ ಅಭ್ಯಾಸ. ಅದಕ್ಕೋಸ್ಕರ ಇಲ್ಲೂ ಕೂಡ ಈ ಮಾತನ್ನ ಹೇಳಲಾಗ್ತಾ ಇದೆ. ಆದ್ರೆ ನಮ್ಮ ಪಾರ್ಟಿಯಲ್ಲಿ ಆತರ ಇಲ್ಲ. ನಮ್ಮ ಪಾರ್ಟಿಯಲ್ಲಿ ಸಾಮೂಹಿಕ ನೇತೃತ್ವ ಇದೆ. ಹಾಗೆ ಎಲ್ಲರ ನಾಯಕರಾಗಿ ಜಾರ್ಜ್ ಫರ್ನಾಂಡಿಸ್ ಅವರಿದ್ದಾರೆ, ಶರದ್ ಯಾದವ್ ಇದ್ದಾರೆ, ಆಮೇಲೆ ನಮ್ಮಂತ ವ್ಯಕ್ತಿಗಳ ಲೆಕ್ಕಾಚಾರ ಬರುತ್ತೆ. ಜನರನ್ನ ಕೇಳೋಣ ಈ ವಿಷಯದ ಬಗ್ಗೆ ಜನರು ಏನ್ ಹೇಳ್ತಾರೆ ಅಂತ. ನಿತೀಶ್ ಜಿ, ನೀವೊಬ್ಬ ತುಂಬಾ ದೊಡ್ಡ ಲೀಡರ್ ಆಗಿದ್ದೀರಾ. ಇಲ್ಲಿವರೆಗೆ ಹೇಗ್ ನೀವ್ ಹೇಳ್ತಿದ್ದೀರಾ ಏನಂದ್ರೆ ನೀವು ಬಿಹಾರದ ಬಗ್ಗೆ ತುಂಬಾನೇ ಕನ್ಸರ್ನ್ಡ್ ಆಗಿದ್ದೀರಾ ಅಂತ. ಆದ್ರೆ ಹಾಗನ್ಸಲ್ಲ. ಏನಂದ್ರೆ ಕೇಂದ್ರದ ರಾಜಕೀಯ ಬಿಟ್ಟು ಒಂದ್ ವೇಳೆ ಬಿಹಾರದಲ್ಲಿ ನೀವು ನಿಮ್ಮ ಡೇರೆ ಹಾಕಿದ್ರೆ ಮತ್ತೆ ಅಲ್ಲಿ ಬಹುಶಃ ಆವಾಗ ಬಿಹಾರದ ಸ್ವಲ್ಪ ಚಿತ್ರಣ ಇಲ್ಲ, ನಿಮ್ಮ ಬದಲಾಗಬಹುದು. ಸಲಹೆನ ನಾವು ಪಾಲಿಸ್ತಾ ಇದ್ದೀವಿ. ನಿಜವಾಗ್ಲೂ ಬಿಹಾರಕ್ಕೆ ನಿಮ್ಮಿಂದ ಪರ್ಯಾಯ ಕೊಡಕ್ಕಾಗತ್ತಾ? ಇಲ್ಲ, ನನ್ನ ಪ್ರಕಾರ ಬಿಹಾರಕ್ಕೆ ನಾವು ಈ ಸಲ ಪರ್ಯಾಯನ ಒದಗಿಸ್ತೀವಿ. ನೀವು ಪರ್ಯಾಯ ಪಾಸ್ವಾನ್ಜಿ ಅವರ ರೂಪದಲ್ಲಿ ಕೊಡ್ತಿದ್ರಿ, ಅವರಂತೂ ಹೊರಟೋದ್ರು. ಅದು ಬೇರೆ ವಿಷಯ. ನಾವಂತೂ ರೈತರು. ಮತ್ತೆ ರೈತನ ಕೆಲಸ ಏನಂತಂದ್ರೆ ಬೆಳೆ ಬೆಳೆಯೋದು. ಕೆಲವು ಸಲ ಬೆಳೆ ನಾಶ ಆಗೋಗುತ್ತೆ. ಆದ್ರೆ ಆತ ಮತ್ತೆ ಬೆಳೆನ ಬೆಳೆಯೋದನ್ನು ನಿಲ್ಸಲ್ಲ. ಹಾಗಾಗಿ ನಮ್ಮ ಪ್ರಯತ್ನ ನಾವು ಮುಂದುವರಿಸ್ತೀವಿ. ಮತ್ತೆ ನನಗೆ ನಂಬಿಕೆ ಇದೆ ಈ ಸಲ ಒಳ್ಳೆ ಫಸಲು ಸಿಗುತ್ತೆ ಮತ್ತೆ ಬಿಹಾರಕ್ಕೆ ಒಳ್ಳೆ ಫಲಿತಾಂಶ ಸಿಗುತ್ತೆ ಅಂತ. ನಿತೀಶ್ ಜಿ, ಎಲೆಕ್ಷನ್ ಸಮಯ ಇದು. ಜನರ ಮನಸ್ಸಲ್ಲಿ ಸಾಕಷ್ಟು ಪ್ರಶ್ನೆಗಳಿವೆ, ಆರೋಪಗಳಿವೆ. ನಿತೀಶ್ ಕುಮಾರ್ ಅವರ ಮೇಲೆ ಜನತಾ ಮೊಕದ್ದಮೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ ನಂತರ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಆರೋಪಗಳು ಮತ್ತು ಪ್ರಶ್ನೆಗಳ ಸುಳಿಯಲಿದ್ದಾರೆ ಜನತಾದಳ ಯುನೈಟೆಡ್ನ ನಾಯಕ ನಿತೀಶ್ ಕುಮಾರ್. ಆಪ್ಕಿ ಅದಾಲತ್ನಲ್ಲಿ ಜೆಡಿಯುನ ನಾಯಕ ನಿತೀಶ್ ಕುಮಾರ್ ಮೇಲೆ ಇರುವ ಆರೋಪ. ಇವರು ಅಧಿಕಾರಕ್ಕೋಸ್ಕರ ಸಿದ್ಧಾಂತಗಳ ಜೊತೆ ರಾಜಿ ಮಾಡ್ಕೊಂಡ್ರು. ನಿತೀಶ್ ಜಿ, ಈ ಆರೋಪ ಪದೇ ಪದೇ ನಿಮ್ಮ ಮೇಲೆ ಬರುತ್ತೆ ಮತ್ತೆ ಎಲ್ರಿಗಿಂತ ಜಾಸ್ತಿ ಲಾಲೂಜಿ ಆರೋಪ ಮಾಡ್ತಾರೆ. ಕುರ್ಚಿ ಮೇಲೆ ಕೂರೋದಕ್ಕೋಸ್ಕರ, ಮಂತ್ರಿಯಾಗೋದಕ್ಕೋಸ್ಕರ ನೀವು ಎಂಥ ಪಾರ್ಟಿ ಜೊತೆ ರಾಜಿ ಮಾಡ್ಕೊಂಡ್ರಿ ಅಂದ್ರೆ ಅದರ ಮೇಲೆ ಕೋಮುವಾದಿ ಅನ್ನೋ ಆರೋಪ ಇದೆ. ಎಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿಯ ಪ್ರಶ್ನೆ ಇದೆಯೋ ಅಥವಾ ಹಿಂದೆ ಭಾರತೀಯ ಜನಸಂಘದ ಪ್ರಶ್ನೆ ಇದೆಯೋ ಅವರ ಜೊತೆ ಸಮಾಜವಾದಿಗಳು ಇದ್ರು, ಸಾಮ್ಯವಾದಿಗಳು ಇದ್ರು. ನಮ್ಮೆಲ್ಲರ ಹಿರಿಯರು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಬಂದ್ರು. ಹಾಗಾಗಿ ಇದಕ್ಕೋಸ್ಕರ ಇದೇನು ಸಿದ್ಧಾಂತದ ಜೊತೆಗೆ ಯಾವುದೇ ರೀತಿಯ ರಾಜಿ ಏನಲ್ಲ. ಕಾಂಗ್ರೆಸ್ನ ವಿರೋಧದಲ್ಲಿ ಯಾವ ಪಾರ್ಟಿಗಳಿದೆಯೋ ಅವರು ಪರಸ್ಪರ ಸೇರೋದು ಮುಂಚೆಯಿಂದನೂ ಇತ್ತು. ಮತ್ತೆ ಈಗ್ಲೂ ನಾವು ಅದೇ ಸರಣಿಯಲ್ಲಿ ಇವ್ರ ಜೊತೆ ರಾಜಿ ಮಾಡ್ಕೊಂಡಿದ್ದೀವಿ. ಇದು ಸಿದ್ಧಾಂತಗಳ ಜೊತೆ ರಾಜಿ ಅಲ್ಲ. ಇದು ರಾಜಿ ಅಲ್ವಾ? ಏನಂದ್ರೆ ನೀವು ಯಾವಾಗ ಆ ಪಾರ್ಟಿ ಸರ್ಕಾರದಲ್ಲಿ ಇದ್ರೋ ಆಗ ಸರ್ಕಾರದ ಕೋಮುವಾದಿ ಅಪರಾಧಗಳನ್ನ ಬಚಾವ್ ಮಾಡೋದಕ್ಕೆ ನೀವು ಕೆಲಸ ಮಾಡ್ತೀರಾ? ಇಲ್ಲ, ಅಂತ ಯಾವ ಕೆಲಸನೂ ನಾವು ಮಾಡಿಲ್ಲ. ಒಂದ್ ವೇಳೆ ನೀವು ಗುಜರಾತ್ ಗಲಭೆಗಳ ಬಗ್ಗೆ ಹೇಳ್ತಿದ್ರೆ ನಾವು ಮುಕ್ತವಾಗಿ ಅದನ್ನ ಖಂಡಿಸ್ತೀವಿ. ಇವತ್ತು ಕೂಡ ನಾವು ಭಾವಿಸ್ತೀವಿ ಏನಂದ್ರೆ ಅಲ್ಲಿನ ಸರ್ಕಾರ ಇನ್ನೂ ಒಳ್ಳೆ ರೀತಿಯಲ್ಲಿ ಗಲಭೆಗಳನ್ನ ನಿಭಾಯಿಸೋದಕ್ಕೆ ಪ್ರಯತ್ನ ಮಾಡ್ಲಿ ಅಂತ. ನಿತೀಶ್ ಜಿ, ಆಪ್ಕೆ ಅದಾಲತ್ನಲ್ಲಿ ಯಾವಾಗ ಲಾಲೂಜಿ ಬಂದಿದ್ರು ಆಗ ಅವರು ಹೇಳಿದ್ರು ಏನಂದ್ರೆ ಗೋಧ್ರಾ ಘಟನೆ ಬಗ್ಗೆ ಯಾವ ರೀತಿನಲ್ಲಿ ನಿತೀಶ್ ಜಿ ರೈಲ್ವೆ ಮಂತ್ರಿಯಾಗಿ ತನಿಖೆನ ಮಾಡಿಸ್ಬೇಕಿತ್ತೋ ಆ ರೀತಿ ಮಾಡಿಸ್ಲಿಲ್ಲ ಅಂತ. ಇದೆಲ್ಲ ನೋಡಿ, ಇದು ಪೊಲಿಟಿಕಲ್ ಸ್ಟಂಟ್ ಅಷ್ಟೇ. ಇದನ್ ಬಿಟ್ಟು ಬೇರೆ ಏನೂ ಇಲ್ಲ. ಸಮಯ ಬಂದಾಗ ಆಗ ನಿಮ್ಗೆ ಗೊತ್ತಾಗತ್ತೆ. ಲಾಲೂಜಿ ಹೇಳಿದ್ರು ನೀವು ಪೂರ್ತಿ ತನಿಖೆನ ಮುಚ್ಚಾಕೋ ಪ್ರಯತ್ನ ಮಾಡಿದ್ರಿ ಅಂತ. ರೈಲ್ನಲ್ಲಿ ಯಾವ್ದಾದ್ರು ಘಟನೆ ಆದಾಗ ಅದರ ತನಿಖೆಗೋಸ್ಕರ ರೈಲ್ವೆ ಆಕ್ಟ್ನ ಪ್ರಕಾರ ಕಮಿಷನರ್ ರೈಲ್ವೆ ಸೇಫ್ಟಿ ಕಮಿಷನರೇಟ್ ಇರುತ್ತೆ. ಅದಕ್ಕೆ ಅದರ ಅವಕಾಶ ಇದೆ. ಅವ್ರ ಹತ್ರ ತನಿಖೆ ಮಾಡ್ತಾರೆ. ಯಾವ ಆದೇಶ ಕೊಡೋ ಅವಶ್ಯಕತೆ ಇಲ್ಲ, ಸುವಮೋಟೋಗಿ ಮಾಡ್ತಾರೆ. ಅದ್ರ ಜೊತೆಗೆ ಈ ಪ್ರೊವಿಷನ್ ಕೂಡ ಇದೆ. ಏನಂದ್ರೆ ಒಂದ್ ವೇಳೆ ಯಾವುದೇ ಕಮಿಷನ್ ಆಫ್ ಇನ್ಕ್ವೈರಿ ಆಕ್ಟ್ನ ಅಡಿಯಲ್ಲಿ ತನಿಖಾ ಆಯೋಗ ಕೂತ್ರೆ ಆಗ ಕಮಿಷನರ್ ರೈಲ್ವೆ ಸೇಫ್ಟಿ ಅವರು ತನಿಖೆ ಮಾಡೋದಿಲ್ಲ. ಗುಜರಾತ್ನಲ್ಲಿ ಇನ್ಕ್ವೈರಿ ನಡೀತಿತ್ತು, ಒಂದು ಕಮಿಷನ್ ಆಫ್ ಇನ್ಕ್ವೈರಿ ಮಾಡಲಾಗಿತ್ತು ಒಬ್ರು ಜಡ್ಜ್ ಅವರ ಅಧ್ಯಕ್ಷತೆಯಲ್ಲಿ. ಅದಾದ್ಮೇಲೆ ಕಮಿಷನರ್ ರೈಲ್ವೆ ಸೇಫ್ಟಿ ಅವರು ಹೇಳಿದ್ರು ನಾವು ತನಿಖೆ ಮಾಡೋಕ್ಕಾಗಲ್ಲ ಅಂತ. ಅವರ ಹೇಳಿಕೆ ಏನಾಗಿತ್ತು ಅಂತಂದ್ರೆ ಇದು ಆ ಶಕ್ತಿಗಳನ್ನ ಎಕ್ಸ್ಪೋಸ್ ಮಾಡೋದಕ್ಕೋಸ್ಕರ ಯಾರು ಕೋಮುವಾದಿಗಳಾಗಿದ್ದಾರೋ ಅವರು ಗೋಧ್ರಾ ಇನ್ಸಿಡೆಂಟ್ನ ಬಳಸ್ಕೊಂಡ್ರು ಅಂತ. ಇದಕ್ಕೂ ರೈಲ್ವೆಗೂ ಏನ್ ಸಂಬಂಧ? ಗೋಧ್ರಾ ಘಟನೆನ ಯಾರಾದ್ರೂ ಒಂದ್ ವೇಳೆ ಎಕ್ಸ್ಪ್ಲಾಯ್ಟ್ ಮಾಡಿದ್ರೆ ಆಗ ಜನರು ನೋಡ್ತಾರೆ. ಮತ್ತೆ ಏನ್ ಆಯೋಗ ಇದೆಯೋ ಅದು ಕಾನೂನು ಅಂಶದ ಬಗ್ಗೆ ಈ ಕೆಲಸನ ಮಾಡುತ್ತೆ. ಮತ್ತೆ ನೋಡೋದಕ್ಕೆ ಬೇರೆ ವಿಧಾನಗಳಿವೆ. ರೈಲ್ವೆ ಸಚಿವಾಲಯದ ಹತ್ತಿರ ಈ ಯಾವ ಅಧಿಕಾರ ಇದೆ? ನಿತೀಶ್ ಜಿ, ಇದೊಂದೇ ಅಲ್ವಾ? ಲಾಲೂಜಿ ಏನ್ ಹೇಳಿದ್ರು ಅದನ್ನ ನಾನು ನಿಮಗೆ ಕೇಳಿಸ್ತೀನಿ. ಅದಾದ್ಮೇಲೆ ಒಂದ್ ವೇಳೆ ನೀವು ರಿಯಾಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. What were the causes of the fire? Who were those persons? ಯಾರ್ ಬೆಂಕಿ ಹಚ್ಚಿದ್ರೋ? ಸೆಟ್ಟಿಂಗ್ ಆನ್ ಫೈರ್. ಹೊರಗಡೆಯಿಂದ ಬೆಂಕಿ ಹಚ್ಚಿರುವ ಘಟನೆ ಮತ್ತೆ FSL ರಿಪೋರ್ಟ್ ಹೇಳುತ್ತೆ ಅವರ ಸ್ಟೇಟ್ ಗೌರ್ಮೆಂಟ್ನ. ಇಟ್ ಈಸ್ ಕ್ವೈಟ್ ಇಂಪಾಸಿಬಲ್. ಏನಂದ್ರೆ ಹೊರಗಡೆಯಿಂದ ಯಾರಾದ್ರೂ ಬೆಂಕಿ ಹಚ್ಚಿರೋದು ಅಟ್ ದಿ ಟೈಮ್ ಆಫ್ ಫೈರ್.
The window of the yes coach 6 was closed. The door was tight. There were 59. 35 reserve passengers idru came out from the train without any injury. 4 cancelled their journey. 7 were minor injured. Injured? ಇದ್ರ ಮೇಲೆ ಇಂಜುರಿ ಆಗಿತ್ತು. ಯಾವ ಡಿವೈಸ್? ನಾಟ್ ದಿ ಕೆಳಗೆ. ಬೆಂಕಿ ಹತ್ತೋದು ಕೆಳಗೆ. ಈ ನಿಜಾಂಶನ ನಾನು ಲೋಕಸಭೆಯಲ್ಲಿ ಹೇಳ್ದೆ. ಮತ್ತೆ ನೀವು ಲಾಠಿ ಮೇಲೆ ನಿಂತ್ಕೊಳ್ಳಿ, ಅಲ್ ಸ್ವಲ್ಪ ಇಲ್ ಸ್ವಲ್ಪ ಸುಟ್ಟಿದೆ, ಏನೋ ಒಂದ್ ಸ್ವಲ್ಪ ಸುಟ್ಟಿದೆ. ಎಲ್ಲೋ ಸುಟ್ಟಿದೆ. ನಿತೀಶ್ ಜಿ, ನೀವು ಇದನ್ನ ನೋಡ್ತಾ ಇದ್ದೀರಾ? ಅವರು ಇದೆಲ್ಲ ಹೇಳಿದರೆ ಸತ್ಯಾಂಶ ಲೋಕಸಭೆನಲ್ಲಿ ಇಟ್ಟಿದ್ದಾರೆ. ಹೇಳ್ಬೇಕು ಅಂದ್ರೆ ಅವರು ಇದನ್ನ ತುಂಬಾ ತಮಾಷೆ ರೀತಿಯಲ್ಲಿ ಹೇಳಿದ್ರು. ಆದ್ರೆ ಫ್ಯಾಕ್ಟ್ ಏನು ಅಂತಂದ್ರೆ, ಸಾಕಷ್ಟು ಜನ ಆ ರೈಲ್ವೆ ಬೋಗಿಯಿಂದ ಸುಟ್ಟ ಗಾಯಗಳಿಲ್ಲದೆ ಹೊರಗೆ ಬಂದ್ರು. ಸಾಕಷ್ಟು ಜನ ಎಂಥವ್ರಿದ್ರು ಅಂದ್ರೆ ತಮ್ಮ ರಿಸರ್ವೇಶನ್ ಕ್ಯಾನ್ಸಲೇಷನ್ ಮಾಡಿಸ್ಕೊಂಡಿದ್ರು. ಇದು ರೈಲ್ವೆ ಮಂತ್ರಿ ಅವರ ಜವಾಬ್ದಾರಿ ಅಲ್ವಾ ತನಿಖೆ ನಡೆಸೋದು? ಈ ಎಲ್ಲದ್ರ ಬಗ್ಗೆ ತನಿಖೆ ಆಗಿದೆ. ಇವರು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ರೆ. ನಾವು ಸಂಸತ್ತಿಗೆ ಪೂರ್ತಿ ಮಾಹಿತಿ ಕೊಟ್ಟಿದ್ದೀವಿ. ಸಂಸತ್ತಿಗೆ ಪೂರ್ತಿ ಮಾಹಿತಿ ಕೊಟ್ಟಿದ್ದೀವಿ. ಏನಂದ್ರೆ 6 ಬೋಗಿಲಿ ಯಾರೆಲ್ಲ ಪ್ರಯಾಣ ಮಾಡ್ತಿದ್ರು ಅಂತ, ಎಷ್ಟು ರಿಸರ್ವ್ ಪ್ಯಾಸೆಂಜರ್ಸ್ ಅದರಲ್ಲಿ ಹತ್ತಿದ್ರು, ಎಷ್ಟು ಜನ ಹತ್ಲಿಲ್ಲ, ಎಷ್ಟು ಜನರು ತಮ್ಮ ಜರ್ನಿ ಕ್ಯಾನ್ಸಲ್ ಮಾಡ್ಕೊಂಡ್ರು ಅಂತ. ಪಾರ್ಲಿಮೆಂಟ್ನಲ್ಲಿ ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ಪೇಪರ್ ಇಡ್ಲಾಗಿದೆ. ಇದೇನು ಗೊತ್ತಿಲ್ಲ ಅವ್ರಿಗೆ. ನೋಡಿ ಇವ್ರಿಗೆ ಸತ್ಯಾಂಶದ ಬಗ್ಗೆ ಆಸಕ್ತಿ ಇಲ್ಲ. ನೋಡಿ, ಕ್ಷಮಿಸಿ, ನೀವು ಹೇಳಿದ್ರೆ ಲಾಲು ಪ್ರಸಾದ್ ಅವ್ರು ಏನ್ ಹೇಳ್ತಾರೋ ಅದನ್ನ ನೋಡಿ ಮಾತಾಡಿ ಅಂತ. ಈಗ ನೋಡಿ, ಇಡೀ ದೇಶನೇ ನೋಡಿ ನಗ್ತಾ ಇದೆ. ಅವರು ಇನ್ನೂ ಒಂದು ವಿಷಯ ಈ ಹೇಳಿ, ತಮಾಷೆನ ಬಿಹಾರ್ ಸಹಿಸ್ಕೊಳ್ತಾ ಇತ್ತು, ಈಗ ಇಡೀ ದೇಶ ಸಹಿಸ್ಕೊಳ್ಳಿ. ಈಗ ಇಡೀ ದೇಶ ಈ ತಮಾಷೆ ಸಹಿಸ್ಕೊಳ್ಳಿ. ರೈಲ್ವೆ ನಡೆಸೋದು ಗಂಭೀರವಾದ ಕೆಲಸ, ತಮಾಷೆ ಅಲ್ಲ. ರೈಲ್ವೆ ಆಕ್ಟ್ ಮಾಡ್ಲಾಗಿದೆ. ನೋಡಿ ಅವ್ರು ಕೇಳ್ತಾ ಇರೋದು. ಮತ್ತೆ ಸಂಸತ್ತಿನಲ್ಲಿ ಅವ್ರು ಏನೆಲ್ಲ ಹೇಳಿದ್ರೋ ಅದರ ಒಂದೊಂದು ಪಾಯಿಂಟ್ಗೂ ನಾವು ಉತ್ತರ ಕೊಟ್ಟಿದ್ದೀವಿ. ನೀವ್ ಹೇಳಿದ್ರಿ, ನಾವು ಸವಾಲ್ ಕೂಡ ಹಾಕಿದ್ವಿ. ಇವತ್ತು ನಾನು ಏನ್ ಉತ್ತರ ಕೊಟ್ಟಿದ್ದೀನೋ ಅದರ ಉತ್ತರದಲ್ಲಿ ಒಂದು ಪದ ಹೇಳಿಲ್ಲ. ನೀವು ಹೇಳಿದ್ರಿ ನಾನ್ ಬೆಂಕಿ ನಿಮ್ಮಿಂದ- ಬೀಳೋದಕ್ಕೆ ಕಾರಣ ಏನಿತ್ತು ಅಂತ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಬೆಂಕಿ ಬೀಳೋದಕ್ಕೆ ಕಾರಣ ಏನು ಅಂತ ಪೊಲೀಸರು ತನಿಖೆ ಮಾಡ್ತಾರೆ. ಕಮಿಷನರ್ ಆಫ್ ಇನ್ಕ್ವೈರಿ ನೋಡ್ಕೊಳ್ತಾರೆ ಅದನ್ನ. ಆ ಸಮಯದಲ್ಲಿ ಮೀಡಿಯಾದಲ್ಲಿ ಎಲ್ಲ ರಿಪೋರ್ಟು ಬಂದಿವೆ. ಮತ್ತೆ ನಾನಂತೂ ನನ್ನ ಹೇಳಿಕೆಯಲ್ಲಿ ಇದನ್ನು ಹೇಳಿದ್ದೆ. ಏನಂದ್ರೆ RPFನವರು ಅಲ್ಲಿ ಯಾರು ಹೋಗಿದ್ರೋ ಅವರ ರಿಪೋರ್ಟ್ ಏನಿದೆ, ಮತ್ತೆ ಆ ಸಮಯದ ಬರೋಡಾದ DRMನ ರಿಪೋರ್ಟ್ ಏನಿದೆ, ಅದು ಕಾನ್ಫಿಡೆನ್ಷಿಯಲ್ ಆಗಿದೆ. ಅದನ್ನ ಇವ್ರು ಪಬ್ಲಿಷ್ ಯಾಕೆ ಮಾಡಲ್ಲ ಅಂತ ನಿತೀಶ್ ಕೇಳಿದ್ದೆ. ಜಿ, ನಿಜ ಏನು ಅಂತಂದ್ರೆ ಅದ್ರಲ್ಲಿ ಏನು ಫೋರೆನ್ಸಿಕ್ ಕಮಿಟಿ ರಿಪೋರ್ಟ್ ಇತ್ತೋ ಅದನ್ನ ನೀವು ಪಬ್ಲಿಕ್ ಮಾಡಿರ್ಲಿಲ್ಲ ಅನ್ನೋದು. ಇವ್ರಿಗೆ ಅದೇ ಗೊತ್ತಿಲ್ಲ. ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ರಿಪೋರ್ಟ್ ಯಾರ್ದಾಗಿರುತ್ತೆ ಅಂತ. ಪೊಲೀಸ್ದವ್ರದಾಗಿರುತ್ತೆ. ಹೇಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರುತ್ತೋ ಹಾಗೆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ರಿಪೋರ್ಟ್ ಇರುತ್ತೆ. ಅದು ಪೊಲೀಸ್ ಅವ್ರ ಹತ್ರ ಇರುತ್ತೆ. ಸಂಸತ್ತಲ್ಲಿ ಈ ವಿಷಯದ ಬಗ್ಗೆ ಒಂದು ಪ್ರಶ್ನೆ ಕೇಳಲಾಗಿತ್ತು. ಆ ರಿಪೋರ್ಟ್ ರೈಲ್ವೆ ಸಚಿವಾಲಯದ ಹತ್ರ ಬಂತು ಮತ್ತು ನಾವು ಮಾಹಿತಿ ಕೊಟ್ಟಿದ್ವಿ. ಸಂಸತ್ತಿಗೆ ಮಾಹಿತಿ ಕೊಟ್ವಿ ಯಾವ ತರ ರಿಪೋರ್ಟ್ ಬಂದಿದೆ ಅಂತ. ಯಾವ ರಿಪೋರ್ಟ್ನ ಕೂಡ ಮುಚ್ಚಿಟ್ಟಿಲ್ಲ. ಮತ್ತೆ ಬದಲಾಗಿ ಆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ರಿಪೋರ್ಟ್ ಏನಿದೆಯೋ ಅದರ ಆಧಾರದ ಮೇಲೆ ಅಲ್ಲಿನ ಇನ್ವೆಸ್ಟಿಗೇಟಿಂಗ್ ಟೀಮ್ ಕೆಲಸನ ಮುಂದುವರ್ಸ್ಕೊಂಡು ಹೋಗಿದೆ. ಲಾಲೂಜಿ ಹೇಳ್ತಾರೆ ನೀವು ಪೂರ್ತಿ ತನಿಖೆನ ಮುಚ್ಚಾಕೋ ಪ್ರಯತ್ನ ಮಾಡಿದ್ರಿ ಅಂತ. ಸತ್ಯ ಹೊರಗೆ ಬರದೇ ಇರೋ ಪ್ರಯತ್ನ ಇದಾಗಿತ್ತು ಅಂತ ಹೇಳ್ತಾರೆ. ನೋಡಿ, ನಮ್ಮ ಕೈಲಿ ಇದನ್ನ ಮುಚ್ಚಿಡುವಂತ ಅಧಿಕಾರ ಇರಲಿಲ್ಲ. ಅಲ್ಲ, ಎಲ್ಲಿಂದ ಒಬ್ಬ ರೈಲ್ವೆ ಮಂತ್ರಿಗೆ ಅಥವಾ ರೈಲ್ವೆ ಸಚಿವಾಲಯದ ಹತ್ರ ಈ ಅಧಿಕಾರ ಬರುತ್ತೆ? ಅವರದನ್ನ ಹೇಗ್ ಮಾಡಕ್ಕಾಗತ್ತೆ? ಇದಕ್ಕಿಂತ ದೊಡ್ಡ ಸುಳ್ಳು ಇರೋಕ್ ಸಾಧ್ಯನೇ ಇಲ್ಲ. ರೈಲ್ವೆ ಮಂತ್ರಿ ಇವತ್ತು ತನಿಖೆನ ಹೌದು, ಅವ್ರು ನಡೆಸ್ತಾ ಸುಳ್ಳು ಹೇಳ್ತಾ ಇದಾರೆ. ನಾವು ಅವ್ರನ್ನ ಎಕ್ಸ್ಪೋಸ್ ಮಾಡಿದ್ವಿ ಸಂಸತ್ತಲ್ಲಿ. ನೀವು ಮೀಡಿಯಾದವರಾಗಿದ್ದೀರಾ, ಇವ್ರ ಮಾತನ್ನ ಕೇಳಿಸ್ತೀರಾ. ನಾವು ಏನ್ ಎಕ್ಸ್ಪೋಸ್ ಮಾಡಿದ್ವೋ, ಸಂಸತ್ತಲ್ಲಿ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ವೋ, ಆಗ ಇವ್ರು ಮಾತಾಡಿದ್ರಲ್ಲ, ಅದಕ್ಕೆ ಉತ್ತರ ಕೊಟ್ಟರು. ನಮ್ಮ ಸ್ಟೇಟ್ಮೆಂಟ್ನ ತೋರಿಸಿ, ಆಗ ಜನರು ನಿರ್ಧಾರ ಮಾಡ್ತಾರೆ. ಸಮಸ್ಯೆ ಏನು ಅಂದ್ರೆ ಇವ್ರ ಮಾತು ಮಾತ್ರ ಬರುತ್ತೆ. ಮತ್ತೆ ನನಗೆ ಅಭ್ಯಾಸ ಇಲ್ಲ. ನಮ್ಮ ಬಿಹಾರದಲ್ಲಿ ಒಂದು ಮಾತಿದೆ, ಪಟಪಟ ಅಂತ ಮಾತಾಡ್ತಾರೆ ಅಂತ. ಹಾಗಾಗಿ ನಾವು ಪಟಪಟ ಅಂತ ಮಾತಾಡೋ ಅಭ್ಯಾಸ ಇಟ್ಕೊಂಡಿಲ್ಲ. ಪ್ರತಿದಿನ ಮಾತಾಡ್ತಾನೆ ಇರೋದು, ಒಂದೇ ಮಾತನ್ನ ಹೇಳ್ತಾನೆ ಇರೋದು. ನಾನು ರಾಜಕೀಯದಲ್ಲಿದ್ದೀನಿ, ನಾನು ಗಂಭೀರವಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಜವಾಬ್ದಾರಿ ನನಗೆ ಗೊತ್ತಿದೆ. ರೈಲ್ವೆ ಮಂತ್ರಿಯಾಗಿ ನನ್ನ ಜವಾಬ್ದಾರಿಗಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ರೈಲ್ವೆ ಮಂತ್ರಿ ಆಗೋದ್ರಿಂದ ಅವನು ಜಗತ್ತಿಗೆ ಒಡೆಯ ಆಗೋಗ್ತಾನೆ ಅಂತಲ್ಲ. ಯಾವ ಕೆಲಸ ಯಾರಿಗೆ ಜವಾಬ್ದಾರಿ ಇದೆಯೋ ಅವರ ಕೆಲಸ ಮಾಡ್ತಾರೆ. ಅದು ಲಾ ಅಂಡ್ ಆರ್ಡರ್ಗೆ ಸಂಬಂಧಪಟ್ಟ ವಿಷಯ. ಅದು ಅಲ್ಲಿನ ಸರ್ಕಾರ ನೋಡ್ಕೊಳ್ಳುತ್ತೆ. ನಿತೀಶ್ ಜಿ, ಪ್ರಶ್ನೆ ಏನು ಅಂತಂದ್ರೆ ಬೋಗಿಗೆ ಬೆಂಕಿ ಹೇಗೆ ಬಿತ್ತು, ಇದರ ತನಿಖೆ ಯಾಕಾಗ್ಲಿಲ್ಲ? ರೈಲ್ವೆ ಆಕ್ಟ್ನಲ್ಲೇ ಪ್ರಾವಿಷನ್ ಇದೆ. ಒಂದು ವೇಳೆ ಯಾವುದಾದ್ರೂ ಇನ್ಕ್ವೈರಿ ಕಮಿಷನ್ ನೇಮಕ ಆದ್ರೆ ಕಮಿಷನರ್ ಆಫ್ ಇನ್ಕ್ವೈರಿ ಆಕ್ಟ್ನ ಅಡಿಯಲ್ಲಿ, ಆಗ ಕಮಿಷನರ್ ರೈಲ್ವೆ ಸೇಫ್ಟಿ ತಮ್ಮ ಕೆಲಸನ ನಿಲ್ಲಿಸ್ತಾರೆ ಮತ್ತೆ ತಮ್ಮ ಎಲ್ಲಾ ದಾಖಲೆಗಳನ್ನ ಇನ್ಕ್ವೈರಿ ಕಮಿಷನ್ಗೆ ಒಪ್ಪಿಸ್ತಾರೆ. ಕಮಿಷನರ್ ರೈಲ್ವೆ ಸೇಫ್ಟಿ ವೆಸ್ಟರ್ನ್ ಸರ್ಕಲ್ನವರು ಇದನ್ನ ನಿರಾಕರಿಸಿದ್ರು. ನಾವು ತನಿಖೆ ಮಾಡೋಕ್ಕಾಗಲ್ಲ ಅಂತ. ಇದ್ರ ಬಗ್ಗೆನೂ ಸಂಸತ್ತಲ್ಲಿ ಹೇಳಿದ್ವಿ. ಅದರಿಂದ ಲಾಲು ಪ್ರಸಾದ್ ಅವ್ರು ಏನ್ ಹೇಳ್ತಾ ಇದ್ದಾರೋ ಅದು ಪೂರ್ತಿಯಾಗಿ ವ್ಯರ್ಥದ ಮಾತುಗಳು ಅಂತಾನೆ ಹೇಳ್ಬೋದು. ಹಾಗೆ ಇದು ಪೂರ್ತಿಯಾಗಿ ಒಂದು ಪೊಲಿಟಿಕಲ್ ಸ್ಟಂಟ್. ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ, ಇದನ್ ಬಿಟ್ಟು ಬೇರೆ ಏನೂ ಅಲ್ಲ. ಇದರಲ್ಲಿ ಪೊಲಿಟಿಕಲ್ ಸ್ಟಂಟ್ ಏನಿರಕ್ ಸಾಧ್ಯ? ಇದರಲ್ಲಿ ಪೊಲಿಟಿಕಲ್ ಸ್ಟಂಟೇ ಇದು. ದೇಶದಲ್ಲಿ ಚರ್ಚೆ ನಡೀತಾ ಇರಲಿ ಅಂತ. ಯಾಕಂದ್ರೆ ಅವರ ಪ್ರಾಣ ಉಳಿಯುತ್ತಲ್ಲ ಇಲ್ಲಿ.
ಅವರು ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಯಾವ ರೀತಿ ಅಂದ್ರೆ ಮೈನಾರಿಟಿ ಕಮ್ಯುನಿಟಿಗೆ, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಒಂದು ಮೆಸೇಜ್ ಕೊಡ್ತಾನೆ ಇರೋಣ ಅಂತ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಅವ್ರು ಮಾಡ್ತಿರೋದೇ ಇದನ್ನ. ನಿತೀಶ್ ಜಿ, ಮುಸ್ಲಿಂ ಸಮುದಾಯಕ್ಕೆ ನೀವು ಕೂಡ ಮೆಸೇಜ್ ಕೊಡ್ತೀರಾ? ಯಾವಾಗ ನೀವು ಹೇಳ್ತೀರಾ ಏನಂದ್ರೆ ದಲಿತ ಮುಸ್ಲಿಮರಿಗೆ ರಿಸರ್ವೇಶನ್ ಕೊಡಬೇಕು ಅಂತ, ನೀವು ಕೂಡ ಮೆಸೇಜ್ ಕೊಡ್ತೀರಾ? ಇಲ್ಲ, ಮೆಸೇಜ್ ಕೊಡೋದು ಅಂತಲ್ಲ, ಅವ್ರ ಹಕ್ಕಿನ ಬಗ್ಗೆ ಮಾತಾಡ್ತೀವಿ. ಇದು ಅವ್ರ ಹಕ್ಕಲ್ವಾ? ಹಿಂದೂಗಳಲ್ಲಿ ಯಾವ ರೀತಿ ದಲಿತರಿದಾರೋ ಅದೇ ರೀತಿ ಕೆಲಸಗಳನ್ನ ಮುಸಲ್ಮಾನರಲ್ಲೂ ಕೆಲವರು ಮಾಡ್ತಾರೆ. ಅವರು ದಲಿತರೇ. ಹೇಗೆ ಹಿಂದೂ ದಲಿತರಿಗೆ ಮೀಸಲಾತಿ ಸೌಲಭ್ಯ ಸಿಗುತ್ತೋ ಅದೇ ರೀತಿ ಅವ್ರಗಳಿಗೂ ಸಿಗಬೇಕಲ್ವಾ? ಮತ್ತೆ ಆರ್ಟಿಕಲ್ 341ರ ಅಡಿಯಲ್ಲಿ ಇದರಲ್ಲಿ ಅವರನ್ನ ಸೇರ್ಸೋ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಕೇವಲ ಇದಕ್ಕೋಸ್ಕರ, ಯಾಕಂದ್ರೆ ನೀವು ಅವರ ವೋಟ್ ತಗೋಬಹುದು ಅಂತಾನೆ? ವೋಟ್ಗೋಸ್ಕರ ಅಲ್ಲ. ಶ್ರೀ ಲಾಲು ಪ್ರಸಾದ್ರಂತ ವ್ಯಕ್ತಿಗಳು ಈ ದೇಶದಲ್ಲಿ ಸೆಕ್ಯುಲರಿಸಂ ಪ್ರವಾಹನ ಬಲಪಡಿಸ್ತಿಲ್ಲ. ಅವ್ರು ಯಾವ ತರ ಮಾತಾಡ್ತಾರೆ ಅಂತಂದ್ರೆ ಅದರಿಂದ ಕಮ್ಯುನಲಿಸಂ ಇನ್ನೂ ಬಲವಾಗುತ್ತೆ. ಇದರಿಂದ ಸೆಕ್ಯುಲರಿಸಂ ಪ್ರವಾಹ ಬಲವಾಗಲ್ಲ. ಏನು ನರೇಂದ್ರ ಮೋದಿ ಮಾತಾಡ್ತಾರೋ ಅದರಿಂದ ಸೆಕ್ಯುಲರಿಸಂ ಅಲ್ಲ, ನರೇಂದ್ರ ಮೋದಿ ಅವ್ರನ್ನ ಯಾರು ಡಿಫೆಂಡ್ ಮಾಡ್ತಾ ಇದ್ದಾರೆ? ನರೇಂದ್ರ ಮೋದಿ ಅವ್ರನ್ನ ನಾವು ಡಿಫೆಂಡ್ ಮಾಡ್ತಾ ಇಲ್ವಲ್ಲ. ನೀವಾಗ್ಲೇ ಇಲ್ಲಿ ತೋರಿಸಿದ್ರಲ್ಲ ಫುಟೇಜ್ ಲಾಲು ಪ್ರಸಾದ್ ಅವ್ರದ್ದು, ಅದರಿಂದ ಇಲ್ಲಿನ ಆಡಿಯನ್ಸ್ಗೆ ಒಂದು ಮನರಂಜನೆ ಸಿಕ್ತು. ಈ ಕಾರ್ಯಕ್ರಮ ಪ್ರಸಾರ ಮಾಡ್ತಿರಲ್ಲ, ಆಗ ಜನರಿಗೂ ಮನರಂಜನೆ ಸಿಗುತ್ತೆ. ಆದ್ರೆ ಇದು ದುಃಖದ ವಿಚಾರ. ಆದ್ರೆ ಯಾವಾಗ ನಾವ್ ಈ ಥರ ಎಷ್ಟು ದಿನದವರೆಗೂ ನಗ್ತಾ ಇರಕ್ಕಾಗತ್ತೆ? ಬಿಹಾರದ ಜನರು ಅಳ್ತಾ ಇದ್ದಾರೆ ಹಸಿವಿನಿಂದ, ನಿರುದ್ಯೋಗದಿಂದ. 50 ಲಕ್ಷ ಜನರು ಪ್ರತಿ ವರ್ಷ ಬಿಹಾರ ಬಿಟ್ಟು ಹೊಟ್ಟೆ ಹಸುವನ್ನ ನೀಗಿಸ್ಕೊಳ್ಳೋದಕ್ಕೆ ಪಂಜಾಬ್, ಹರಿಯಾಣ, ಡೆಲ್ಲಿ ಪ್ರತಿ ರಾಜ್ಯಗಳನ್ನು ಸುತ್ತಾಡ್ತಾ ಇದ್ದಾರೆ. ಅಲ್ಲ, ಬಿಹಾರ್ ಹೀಗೆ ಇರುತ್ತಾ? ಕೂಲಿ ಕಾರ್ಮಿಕರನ್ನ ಹೊರಗೆ ಕಳಿಸುವಂತ ರಾಜ್ಯ ಆಗೇ ಇರುತ್ತಾ? ಕಳೆದ 15 ವರ್ಷದಿಂದ ಪ್ರತಿ ಚುನಾವಣೆನಲ್ಲೂ ಬಿಹಾರದ ಜನರು ಇವರಿಗೆ ವೋಟ್ ಹಾಕ್ತಾರೆ. ನೀವು ಅವರಿಗೆ ತಮಾಷೆ ಅಂತ ಹೇಳ್ತಿದ್ದೀರಾ? ಇವ್ರು ಎಷ್ಟು ವೋಟ್ ಹಾಕ್ತಾರೋ ಅದಕ್ಕಿಂತ 2 ಪಟ್ಟು ವೋಟು ಇವರ ವಿರುದ್ಧ ಹಾಕ್ತಾರೆ. ನಾನು ಒಪ್ಪೋದಿಲ್ಲ ಅವ್ರಿಗೆ ಯಾವುದೇ ಕ್ಲಿಯರ್ ಕಟ್ ಮ್ಯಾಂಡೇಟ್ ಸಿಗುತ್ತೆ ಅಂತ. ಇವತ್ತಿನವರೆಗೂ ಅವ್ರಿಗೆ 50%ಗಿಂತ ಹೆಚ್ಚು ವೋಟ್ ತಗೊಳಕ್ ಸಾಧ್ಯ ಆಗಿದ್ಯಾ? 1990ಲಿ ನಾವೆಲ್ಲ ಒಟ್ಟಿಗೆ ಇದ್ವಿ. 1995ಅಲ್ಲಿ ಲಾಲು ಪ್ರಸಾದ್ ಅವರ ಸರ್ಕಾರ ರಚನೆಯಾಗಿದೆ 27.78% ವೋಟ್ನಲ್ಲಿ, ಅಂದ್ರೆ 28%ಗಿಂತನೂ ಕಡಿಮೆ. ವಿಪಕ್ಷೀಯ ವೋಟ್ ಚದುರು ಹೋಗಿತ್ತು. ಅದಾದ ಮೇಲೆ ಆ ಸಮಯದಲ್ಲಿ ಸಮತಾ ಪಾರ್ಟಿ ನಮ್ಮದಾಗಿತ್ತು, ಭಾರತೀಯ ಜನತಾ ಪಾರ್ಟಿ ಮೈತ್ರಿ ಮಾಡ್ಕೊಳ್ತು. ಅದಾದ ಮೇಲೆ ವೋಟ್ ಒಗ್ಗೂಡೋಕೆ ಶುರುವಾಯ್ತು. ಈ ಸಲ ಮತ್ತೆ ಚದುರಿದ್ರೆ ಆಗ ಮತ್ತೆ ಅವರೇ ಇಲ್ಲ, ಗೆಲ್ತಾರೆ. ಏನು ಚದುರೋದಿಲ್ಲ. ಚದುರಿದ್ರೆ ಒಂದ್ ಸ್ವಲ್ಪ ಆಗುತ್ತೆ. ನಾವಿಷ್ಟಪಡೋದೇನು ಅಂತಂದ್ರೆ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಅವರು ಈ ತರದ ಒಂದು ಮೈತ್ರಿಯಲ್ಲಿ ಸೇರ್ಕೊಳ್ಳಿ ಅಂತ. ನೋಡಿ, ಅವ್ರದೇ ಆದ ರಾಜಕೀಯ ಒತ್ತಡಗಳಿವೆ, ಅದಕ್ಕೆ ಅವರು ಸೇರಿಲ್ಲ. ಬಾಕಿ ಪೂರ್ತಿಯಾಗಿದೆ. ಒಂದ್ ವೇಳೆ ನೀವು ಹೇಳಿದ್ರೆ, ಈಗ ಲೋಕಸಭೆಯ ಚುನಾವಣೆಯಲ್ಲಿ ಏನು 5 ಪಾರ್ಟಿಗಳ ಮೈತ್ರಿ ಇತ್ತೋ, ಲಾಲು ಪ್ರಸಾದ್ ಅವ್ರದ್ದು, ಪಾಸ್ವಾನ್ ಅವ್ರದ್ದು, ಕಾಂಗ್ರೆಸ್ ಪಾರ್ಟಿದು, NCPದು ಮತ್ತೆ CPMದು, ಇವರೆಲ್ಲರೂ ಸೇರಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಿದ್ರು. ಮತ್ತೆ ಅವ್ರಿಗೆ ವೋಟ್ ಸಿಕ್ಕಿದ್ದು 44%. ಜನತಾದಳ ಯು ಮತ್ತೆ ಭಾರತೀಯ ಜನತಾ ಪಾರ್ಟಿ ಸೇರಿ ಸ್ಪರ್ಧಿಸಿದ್ವು, ಇವ್ರಿಗೆ ಸಿಕ್ಕಿದ್ದು 37% ವೋಟ್. ರಾಮ್ ವಿಲಾಸ್ ಪಾಸ್ವಾನ್ ಅವರು ಅವರಿಂದ ಬೇರೆ ಆದ್ರು. ಅವ್ರದ್ದು 7 ಅಥವಾ 8% ವೋಟ್ ಇದೆ. ಅವ್ರು ಯಾವಾಗ ಬೇರೆ ಆದ್ರೋ ನಮ್ಮ ತಕ್ಕಡಿ ಈಗ ಭಾರ ಆಗಿದೆ, ಅವ್ರ ತಕ್ಕಡಿ ಹಗುರ ಆಗಿದೆ. ಲಾಲು ಅವರು 36ರಲ್ಲಿದ್ದಾರೆ, ನಾವು 37ರಲ್ಲಿದ್ವಿ. ಲಾಲು ಅವ್ರಿಗೆ ಯಾವುದೇ ಮ್ಯಾಂಡೇಟ್ ಸಿಗಲ್ಲ, ಕ್ಷಮಿಸಿ. ಕಳೆದ ಸಲ ಕೂಡ ಅವ್ರಿಗೆ ಎಷ್ಟು ಸೀಟ್ಗಳು ಸಿಕ್ಕಿತ್ತು ಅಷ್ಟೇ ಸೀಟ್ಗಳು ನಮಗೂ ಸಿಕ್ಕಿತ್ತು. ಇದನ್ನ ಕಾಂಗ್ರೆಸ್ ಪಾರ್ಟಿ ಅವ್ರ ಅದ್ಭುತ ಅಂತಾನೆ ಹೇಳ್ಬೋದು. ಪೂರ್ತಿ ಚುನಾವಣಾ ಪ್ರಚಾರದಲ್ಲಿ ಅವ್ರು ಹೇಳ್ತಾನೆ ಇದ್ರು ಲಾಲು ಪ್ರಸಾದ್ ಅವ್ರ ಜೊತೆ ಯಾರು ರಾಜಿ ಮಾಡ್ಕೊಳ್ಳಲ್ಲ ಅಂತ. ಆದ್ರೆ ನಮ್ಮ ಸರ್ಕಾರನ ಬೀಳ್ಸೋದಕ್ಕೋಸ್ಕರ ಅವರು ಲಾಲು ಪ್ರಸಾದ್ ಅವರ ಜೊತೆ ಸೇರ್ಬಿಟ್ರು. ಜನರನ್ನ ಕೇಳೋಣ ಈ ವಿಷಯದ ಬಗ್ಗೆ ಅವರು ಏನ್ ಹೇಳ್ತಾರೆ ಅಂತ. ನೀವು ಇಷ್ಟೊಂದು ಒಳ್ಳೆ ನಾಯಕರಾಗಿದ್ದೀರಾ, ಆದ್ರೆ ಎಷ್ಟೊಂದು ಗೊಂದಲ ಮಾಡ್ಬಿಡ್ತೀರಾ ಅಂದ್ರೆ ನಮ್ಮಂತ ಜನರಿಗೆ ಅರ್ಥನೇ ಆಗಲ್ಲ. ನೀವು ನಮಗೆ ಡೈರೆಕ್ಷನ್ ಏನ್ ಕೊಡಕ್ ಇಷ್ಟಪಡ್ತೀರಾ ಅಂತ. ಗೊಂದಲ ಏನೇ ಇದ್ರೂ ಅದು ಕೇಂದ್ರದಲ್ಲಿ ಸರ್ಕಾರದಲ್ಲಿ ಯಾರಿದಾರೋ ಆ ಪಾರ್ಟಿಗಳ ನಡುವೆ ಗೊಂದಲ ಆಗಿರುತ್ತೆ. ಅಥವಾ UPA, ಲಾಲು ಪ್ರಸಾದ್ ಅವರ ಪಾರ್ಟಿ, ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, ಇವರೆಲ್ಲರೂ ಇಲ್ಲಿ ಸರ್ಕಾರ ನಡೆಸೋದಕ್ಕೆ ಜೊತೆಯಲ್ಲಿ ಸೇರ್ಕೋತಾರೆ. ಆದ್ರೆ ಬಿಹಾರದಲ್ಲಿ ಬೇರೆ ಆಗ್ತಾರೆ. ಗೊಂದಲ ಇರೋದು ಅವ್ರ ಮಧ್ಯೆ, ವಿಪಕ್ಷದಲ್ಲಿ ಅಲ್ಲ. ವಿಪಕ್ಷ ಏನಿತ್ತೋ ಅದು ಇವತ್ತು ಇದೆ. ಮತ್ತೆ ನಾವು ಒಟ್ಟಾಗಿ ಚುನಾವಣೆ ಕಣಕ್ಕೆ ಇಳಿದಿದ್ದೀವಿ. ಒಂದು ಆರೋಪ ಇದೆ, ಏನಂದ್ರೆ ಎಲ್ಲಿವರೆಗೆ ಲಾಲೂಜಿ ಅವರ ವಿರೋಧಿಗಳು ಬೇರೆಯಾಗಿರ್ತಾರೋ ಅಲ್ಲಿವರೆಗೆ ಅವರು ಗೆಲ್ತಾನೆ ಇರ್ತಾರೆ. ಈ ವಿಷಯ ನಿಮ್ಗೂ ಚೆನ್ನಾಗ್ ಗೊತ್ತು. ಅಲ್ಲ, ಈಗ ಲಾಲು ಅವರ ವಿರೋಧಿಗಳು ಯಾರು? ಲಾಲು ಅವರ ವಿರೋಧಿಗಳು ಒಂದು ಲೋಕಸಭೆ ಚುನಾವಣೆ ಆದ್ಮೇಲೆ ಬೆಳೀತಿದ್ರು ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಅವರು. ನಾವು ಪೂರ್ತಿ ಪ್ರಯತ್ನ ಮಾಡಿದ್ವಿ ಯಾವ್ದಾದ್ರೂ ಒಂದು ರೀತಿಯಲ್ಲಿ ಒಗ್ಗಟ್ಟು ಸ್ಥಾಪನೆ ಆಗ್ಲಿ ಅಂತ. ಇವತ್ತಿಗೂ ಮಾಡ್ತಾನೆ ಇದ್ದೀವಿ. ನಾವು ಹೇಳಿದ್ವಿ ನಮ್ ಬಾಗ್ಲು ತೆಗ್ದಿರುತ್ತೆ ಅಂತ. ಆದ್ರೆ ಯಾವಾಗ ರಾಮ್ ವಿಲಾಸ್ ಪಾಸ್ವಾನ್ ಅವರು ಇಷ್ಟಪಡ್ತಾರೋ ಅವಾಗ್ಲೇ ಅಲ್ವಾ ನಮ್ ಕಡೆಯಿಂದ ಎಲ್ಲಾ ಪ್ರಸ್ತಾಪಗಳು ಆಯ್ತು. ನಾವು ಹೇಳಿದ್ವಿ ಅವ್ರಿಗೆ, ನೀವು ಮನಸ್ಸು ಮಾಡಿ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಳ್ಳೋಣ ಅಂತ. ನೋಡಿದ್ರೆ ನಮ್ಮ ಈ ಪ್ರಸ್ತಾಪನ ಕೊನೆಗೆ ಅವರು ಪೂರ್ತಿಯಾಗಿ ತಿರಸ್ಕರಿಸಿದ್ರು. ಇದನ್ನ ಜನರು ನೋಡ್ತಾ ಇದ್ದಾರೆ. ಜನ ನೋಡ್ತಾ ಇದ್ದಾರೆ, ಮೇಲೆ ಬಾನು ಕೆಳಗೆ ಪಾಸ್ವಾನು. ಇದು ಅವರ ಘೋಷಣೆ ಅನ್ಸುತ್ತೆ. ಮತ್ತೆ ಇದು ಅವರ ಸಾಂಪ್ರದಾಯಿಕ ಘೋಷಣೆ. ಅವರ ಬೆಂಬಲಿಗರು ಹೇಳ್ತಾ ಇರ್ತಾರೆ.
ಅಪ್ಕೆ ಅದಾಲತ್ನಲ್ಲಿ ಜನತಾ ಮೊಕದ್ದಮೆ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ. ಅಪ್ಕೆ ಅದಾಲತ್ನಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಬಿಹಾರದ ರಾಜಕೀಯದಲ್ಲಿ ಯಾರು ಎಷ್ಟರ ಮಟ್ಟಿಗೆ ಬಲಶಾಲಿಯಾಗಿದ್ದಾರೆ ಅಂತ. ಇವತ್ತು ಕಟಕಟಿಯಲ್ಲಿ ಹಾಜರಿದ್ದಾರೆ ನಿತೀಶ್ ಕುಮಾರ್ ಜಿ. ಆಪ್ಕಿ ಅದಾಲತ್ನಲ್ಲಿ ಜೆಡಿಯುನ ನಾಯಕ ನಿತೀಶ್ ಕುಮಾರ್ ಮೇಲೆ ಇರುವ ಆರೋಪ. ಇವರು ವೋಟ್ಗಳ ರಾಜಕೀಯ ಮಾಡ್ತಾರೆ. ನಿತೀಶ್ ಜಿ, ಜನರು ಕೂಡ ನಿಮ್ಮನ್ನ ಪದೇ ಪದೇ ಈ ಪ್ರಶ್ನೆ ಕೇಳಿದ್ದಾರೆ. ಈಗ ಚುನಾವಣೆ ಸಮಯ ಬಂದಿದೆ, ಹಾಗಾಗಿ ನೀವು ಮತ್ತೆ ನಿಮ್ಮ ಪಾರ್ಟಿ ರಾಮ್ ವಿಲಾಸ್ ಪಾಸ್ವಾನ್ ಅವರ ಬಾಗ್ಲು ಹತ್ರ ಹೋಗಿ ನಿಂತುಬಿಟ್ಟಿದ್ದೀರಾ. ಪಾಸ್ವಾನ್ ಜಿ, ನಮ್ಮ ಜೊತೆಗೆ ಬನ್ನಿ ಅಂತ ಪದೇ ಪದೇ ಬಾಗ್ಲು ತಟ್ತಾ ಇದ್ದೀರಾ. ಯಾವಾಗ ಬಿಹಾರದಲ್ಲಿ ಈ ವಿಷಯ ನಡೀತಿತ್ತೋ ಆಗ ನಾವೇ ಖುದ್ದಾಗಿ ಪ್ರಸ್ತಾಪನ ಇಟ್ಟಿದ್ವಿ. ಅವ್ರು ನನ್ನ ಆಹ್ವಾನಿಸಿದ್ರು ಅವ್ರ ಮನೆ ಇಫ್ತಾರ್ ಪಾರ್ಟಿಗೆ. ನಾನು ಕೂಡ ಹೋಗಿದ್ದೆ. ಪೂರ್ತಿ ಚರ್ಚೆ ಆಯ್ತು. ಅದಾದ್ಮೇಲೂ ಕೂಡ ಅವ್ರ ಜೊತೆ ಮಾತುಕತೆ ನಡೀತಾನೆ ಇತ್ತು. ನೋಡಿ, ನಮ್ದು ಒಂದೇ ಆಗ್ರಹ ಇತ್ತು. ನಾವು ಅವ್ರಿಗೆ ಅರ್ಥ ಮಾಡ್ಸೋಕೆ ಪ್ರಯತ್ನ ಪಟ್ವಿ. ಅಲ್ಲಿ ಏನು ಸರ್ಕಾರದ ವಿರೋಧಿ ವೋಟ್ಗಳಿವೆ ಅದನ್ನ ಒಗ್ಗೂಡಿಸ್ಬೇಕು ಅಂತ. ಅವರು ಕೂಡ ನಿಮ್ಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ರು. ಏನಂದ್ರೆ, ಒಂದು ವೇಳೆ ನೀವು ಬಿಜೆಪಿ ಜೊತೆ ಬಿಟ್ರೆ ನಿಮ್ಮ ಜೊತೆ ಬರೋದಕ್ಕೆ ಸಿದ್ಧ ಅಂತ. ಇಲ್ಲ, ಆನ್ ಬ್ಯಾಲೆನ್ಸ್ ಆಫ್ ಕನ್ಸಿಡರೇಷನ್ ನಮಗೆ ಈ ಜಡ್ಜ್ಮೆಂಟ್ ಇತ್ತು. ಏನಂದ್ರೆ, ಯಾರ ಜೊತೆ ಕೂಡ ಬಿಡಬಾರ್ದು ಅಂತ. ಬದಲಾಗಿ ಪಾಸ್ವಾನ್ ಅವ್ರಿಗೆ ನಾವು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ವಿ. ಆದ್ರೆ ಅವ್ರಿಗೆ ಅವ್ರದೇ ಆದಂಥ ಸಮಸ್ಯೆಗಳಿವೆ. ಇಷ್ಟು ದಿನಗಳಿಂದ ಅವರು ಬಿಜೆಪಿ ವಿರುದ್ಧ ಮಾತಾಡ್ತಾ ಇದ್ದಾರೆ. ನಂಬರ್ 1, ನಂಬರ್ 2, ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಅದರಿಂದ ಅವರು ಹೊರಗೆ ಬರೋಕೆ ಇಷ್ಟಪಡ್ತಾ ಇಲ್ಲ. ಯಾವಾಗ ಈ ಪ್ರಸ್ತಾಪ ಬಂತೋ ನಾವು ಆಗ ಹೇಳಿದ್ದೇನಂತಂದ್ರೆ, ನೀವು NDA ಬಿಟ್ಬಿಡಿ ಅಂತ. ಆಗ ನಮ್ಮ ಕಡೆಯಿಂದ ನಮ್ಮ ಪಾರ್ಟಿಯ ಒಬ್ರು ಸ್ನೇಹಿತರು ಹೇಳಿಕೆ ಕೊಟ್ರು, ಏನಂದ್ರೆ ನೀವು UPA ಬಿಟ್ಬಿಡಿ ಅಂತ. ನೀವು ಈ ವಿಷಯಕ್ಕೋಸ್ಕರ ಸಿದ್ಧರಾಗಿದ್ರೆ ಅನ್ನೋ ಮಾತಲ್ಲಿ ಎಷ್ಟು ಸತ್ಯಾಂಶ ಇದೆ? ನೀವು ಕಾಂಗ್ರೆಸ್ ಜೊತೆ ರಾಜಿ ಆಗೋದಕ್ಕೆ ಇಷ್ಟಪಟ್ಟಿದ್ರಿ. ಕಾಂಗ್ರೆಸ್ ಪಾರ್ಟಿ ಪೂರ್ತಿ ಮುಕ್ತವಾಗಿ UPA ಇಂದ ಲಾಲು ಪ್ರಸಾದ್ ಅವ್ರನ್ನ ಹೊರಗಡೆ ಹಾಕತ್ತೆ. ಮತ್ತವ್ರನ್ನ ಹೊರಗಡೆ ಹಾಕಿದ ನಂತರ ಬಿಹಾರದಲ್ಲಿ ಕರೆ ಕೊಡುತ್ತೆ, ಏನಂದ್ರೆ ಅಲ್ಲಿ ಸರ್ಕಾರದ ವಿರುದ್ಧ ಎಷ್ಟು ಪಾರ್ಟಿಗಳಿದಾವೋ ಅವೆಲ್ಲ ಒಟ್ಟಾಗಿ ಅಂತ. ನಾವು ಯೋಚನೆ ಮಾಡ್ತಿದ್ವಿ. ನಾವು ಹೇಳಿದ್ವಿ, ಒಂದ್ ವೇಳೆ ಕಾಂಗ್ರೆಸ್ ಪಾರ್ಟಿ ಈ ತರ ಏನಾದ್ರೂ ಮಾಡಿದ್ರೆ ನಾವು ಯೋಚನೆ ಮಾಡ್ತೀವಿ ಅಂತ. ಜಾರ್ಜ್ ಫರ್ನಾಂಡಿಸ್ ಅವ್ರಿಗಿಂತ ಬೇರೆ ಯಾರಾದ್ರೂ ಆಂಟಿ ಕಾಂಗ್ರೆಸ್ ಫೀಲಿಂಗ್ ಇರುವಂತ ವ್ಯಕ್ತಿ ಇದಾರ? ಅವ್ರು ಹೇಳಿದ್ರು, ಬಿಹಾರನ ಕಾಪಾಡೋದಕ್ಕೋಸ್ಕರ ಕಾಂಗ್ರೆಸ್ ಮೇಲಿರೋ ಭಿನ್ನಾಭಿಪ್ರಾಯನ ಮರೆಯೋದಕ್ಕೆ ತಯಾರಿದೀವಿ ಅಂತ. ನಾವು ತಯಾರಿದ್ವಿ. ಆದ್ರೆ ಕಾಂಗ್ರೆಸ್ ಪಾರ್ಟಿಗೆ ಧೈರ್ಯ ಇದೆಯಾ? ಅವರಿಗೆ ಇಲ್ಲಿರೋ 24 MPಗಳ ಬೆಂಬಲ ಬೇಕು. ಅವರು ಲಾಲು ಪ್ರಸಾದ್ ಅವ್ರ ಜೊತೆ ಜಗಳ ಮಾಡೋ ಡ್ರಾಮಾ ಎಷ್ಟೇ ಆಡಿದ್ರು ಜಗಳ ಮಾಡೋಕ್ಕಾಗಲ್ಲ. ಆದ್ರೆ ನಿತೀಶ್ ಜಿ, ಯಾವ ಕಾಂಗ್ರೆಸ್ನ ಜೀವನ ಪೂರ್ತಿ ವಿರೋಧ ಮಾಡ್ತಾ ಬಂದಿದ್ದೀರೋ, ಬಿಹಾರದ ಚುನಾವಣೆ ಗೆಲ್ಲೋದಕ್ಕೆ ಅವರ ಬೆಂಬಲ ತಗೊಳ್ಳೋದಕ್ಕೂ ತಯಾರಾಗ್ಬಿಟ್ರಿ. ಕಾಂಗ್ರೆಸ್ ಪಾರ್ಟಿ ಜೊತೆ ನಮಗೆ ಮೈತ್ರಿ ಮಾಡ್ಕೊಳ್ಳೋದ್ರಲ್ಲಿ ಆ ಸಮಯದಲ್ಲಿ ಯಾವುದೇ ಅಭ್ಯಂತರ ಇರಲಿಲ್ಲ. ಆಗ ಕಾಂಗ್ರೆಸ್ ಪಾರ್ಟಿ ಲಾಲು ಪ್ರಸಾದ್ ಅವ್ರ ಜೊತೆ ಪೂರ್ತಿಯಾಗಿ ಸಂಬಂಧ ಕಡಿದುಕೊಳ್ತಿತ್ತು. ನಮಗೆ ಇದು ಯಾವುದೇ ನಿಮ್ಗೂ ಕೂಡ ಕನ್ಫ್ಯೂಷನ್ ಗೊತ್ತಿತ್ತು ಇರಲಿಲ್ಲ. ಏನಂದ್ರೆ, ಕಾಂಗ್ರೆಸ್ ಅದಾಗಿದ್ರೂ ಪಾರ್ಟಿ ಕೂಡ ತಮ್ಮ ಸರ್ಕಾರದ ಬಲಿದಾನವನ್ನಂತೂ ಕೊಡೋದಿಲ್ಲ, ನಿಮ್ಮ ಸರ್ಕಾರನ ತರೋದಕ್ಕೆ. ಅದಕ್ಕೋಸ್ಕರ ನಾವು ಕೂಡ ನಮ್ಮ ಬಲಿದಾನ ಕೊಡಲ್ಲ. ಅವರು ದಿಲ್ಲಿಯಲ್ಲಿ ಲಾಲು ಪ್ರಸಾದ್ ಅವ್ರ ಜೊತೆ ಕೂತ್ಕೊಂಡು ಸರ್ಕಾರ ನಡೆಸ್ತಾರೆ. ಇಲ್ಲಿ ಬಿಹಾರದಲ್ಲಿ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾರೆ. ಈ ತರ ಆಗೋದನ್ನ ಎಲ್ಲಾದ್ರೂ ನೋಡಿದ್ರೆ ನೀವು? ಕಾಂಗ್ರೆಸ್ ಪಾರ್ಟಿ ಲಾಲು ಪ್ರಸಾದ್ ಅವರ ಸಿಟ್ಟಿಂಗ್ ಸೀಟ್ಗಳನ್ನು ಬಿಟ್ಟು ಬಾಕಿ ಸೀಟ್ಗಳ ಮೇಲೆ ನಿರ್ಧಾರ ಮಾಡಿದೆ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ. ಅದು ಯಾವ ಕಾರಣಕ್ಕೆ? ಅಪೋಸಿಷನ್ ವೋಟ್ನ ಹಂಚೋದಕ್ಕೋಸ್ಕರ, ಹಾಗೆ ಆದ್ರೆ ಲಾಲು ಅವ್ರನ್ನ ನಿತೀಶ್ ಜಿ, ಸೇಫ್ ಮಾಡೋದಕ್ಕೋಸ್ಕರ. ಇವತ್ತು ಕಾಂಗ್ರೆಸ್ ಎರಡೂ ಕಡೆಯಿಂದ ಲಾಭದಲ್ಲಿದೆ. ಪಾಸ್ವಾನ್ ಜಿ ಕೂಡ ಅವರಿಗೋಸ್ಕರ ಸೀಟ್ಗಳನ್ನ ಬಿಡ್ತಾ ಇದ್ದಾರೆ, ಲಾಲು ಯಾದವ್ ಕೂಡ ಅವರಿಗೋಸ್ಕರ ಸೀಟ್ಗಳನ್ನ ಬಿಡ್ತಿದ್ದಾರೆ. ನೋಡಿ, ಒಂದ್ ವೇಳೆ ಪೂರ್ತಿಯಾಗಿ ನೀವು ನೋಡಿದ್ರೆ, ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಏನ್ ಪರಿಸ್ಥಿತಿ ಎಮರ್ಜ್ ಆಗಿ ಬರ್ತಾ ಇದೆ ಮುಂದೆ. UPAನಲ್ಲಿ ಪೂರ್ತಿಯಾಗಿ ಗೊಂದಲ ಆಗ್ತಾ ಇದೆ. ಅವ್ರು ಯಾವುದೇ ಪ್ರಶ್ನೆಗೆ ಒಂದು ಉತ್ತರ ಕೊಡ್ಬೋದು. ಏನು ಅಂದ್ರೆ, ಒಂದಾಗಿ ಅವ್ರು ಎಲೆಕ್ಷನ್ ಕಣಕ್ಕೆ ಇಳಿದಿಲ್ಲ. ಎರಡನೇ ವಿಷಯ, ಅವ್ರು ಜಗಳ ಆಡ್ತಿರೋ ವಿಷಯದಲ್ಲಿ ದಮ್ಮಿಲ್ಲ. ಯಾಕಂದ್ರೆ ಲಾಲು ಪ್ರಸಾದ್ ಅವ್ರು ಹೇಳ್ತಾರೆ ಕಾಂಗ್ರೆಸ್ನವ್ರು ಒಳ್ಳೆಯವರು ಅಂತ, ಕಾಂಗ್ರೆಸ್ನವ್ರು ಹೇಳ್ತಾರೆ ಲಾಲು ಪ್ರಸಾದ್ ಅವ್ರು ಒಳ್ಳೆಯವರು ಅಂತ, ರಾಮ್ ವಿಲಾಸ್ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಪಾರ್ಟಿಗೋಸ್ಕರ ನಾವು ಬಿಡ್ತೀವಿ ಅಂತ. ಅಲ್ಲ, ಜಗಳ ಅಂದ್ರೆ ಜಗಳನೇ ತಾನೇ. ಇದ್ಯಾವ ತರ ಜಗಳ ಕೂಡ ಆಡ್ತಾ ಇದಾರೆ, ಒಂದಾಗ್ತಾನೂ ಇದಾರೆ. ಇದು ಆ ತರ ಏನಲ್ಲ. ದಿಲ್ಲಿಯಲ್ಲಿ ಜೊತೆಯಲ್ಲಿರ್ತಾರೆ, ಬಿಹಾರದ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದಾರೆ. ಬಿಹಾರದ ಜನರು ಇದನ್ನ ಒಪ್ಕೋತಾರೆ ಅಂತೀರಾ? ಇದನ್ನ ಮಾಡೋದಕ್ಕೆ ನೀವು ಅಂದ್ರೆ ಕೂಡ ಅವರು ಪ್ರಯತ್ನ ಬಲಶಾಲಿ ಮಾಡಿದ್ರಿ. ಆಗ್ತಿದ್ದಾರೆ. ಲಾಲು ಪ್ರಸಾದ್ ಅವರು ಯಾವ ವಿಷಯಗಳಿಂದ ಬಲಶಾಲಿ ಆಗ್ತಿದ್ದಾರೆ? ಇದನ್ನ ನೀವು ಕೂಡ ಪ್ರಯತ್ನ ಮಾಡಿದ್ರಿ. ಪಾಸ್ವಾನ್ ಜಿ, ದಿಲ್ಲಿನಲ್ಲಿ ಕಾಂಗ್ರೆಸ್ ಜೊತೆ ಇರಿ, ಆದ್ರೆ ಬಿಹಾರದಲ್ಲಿ ನಮ್ ಜೊತೆ ಬನ್ನಿ ಅಂತ. ಇಲ್ಲ, ಅದೇ ಸಾಧ್ಯ ಆಗತ್ತೆ? ಅದಾಗೋದೇ ಇಲ್ಲ. ಇದು ಪಾಸ್ವಾನ್ ಅವ್ರಿಗೂ ಗೊತ್ತು, ನಮಗೂ ಗೊತ್ತು. ಯಾವ ಕ್ಷಣದಲ್ಲಿ ಅವ್ರು ಹೆಜ್ಜೆ ಇಡ್ತಿದ್ರು ಆ ಸಮಯದಲ್ಲಿ ಅವರ ಬಿಹಾರದ ಇಂಟ್ರೆಸ್ಟ್ನಲ್ಲಿ ಅದು ನಿಧಾನವಾಗಿ ವಿಷಯಗಳು ಅಲ್ಲಿಗೆ ಹೋಗ್ತಿತ್ತು. ಆ ಥರ ಆಗೋದಕ್ಕೆ ಹೇಗೆ ಸಾಧ್ಯ? ಅದು ಸಾಧ್ಯನೇ ಇಲ್ಲ. ನಾವೆಲ್ಲರೂ ಹೇಳಿದ್ವಿ ಯಾವುದೇ ಷರತ್ತಿಡಲ್ಲ ಅಂತ. ಆದ್ರೆ ಮಾತುಕತೆ ಆಗಿದ್ರೆ ಸ್ವತಃ ಪಾಸ್ವಾನ್ ಅವರೇ ವಿಷಯನ ಅರ್ಥ ಮಾಡ್ಕೊಳ್ತಿದ್ರು, ಅರ್ಥ ಮಾಡ್ಕೊಳ್ಳೋರು. ಅದಕ್ಕೆ ಮುಂದೆ ಹೋಗ್ಲಿಲ್ಲ. ನೋಡಿ, ನೀವು ಪಾಸ್ವಾನ್ ಜಿ ಅವರ ಟೀಕೆ ಮಾಡ್ತಿಲ್ಲ, ಪೂರ್ತಿಯಾಗಿ ಬಚಾವಾಗ್ತಿದ್ದೀರಾ. ಇದರ ಅರ್ಥ ಏನು ಅಂತಂದ್ರೆ, ನೀವು ಪೋಸ್ಟ್ ಪೋಲ್ ಅಲಯನ್ಸ್ನ ಬಾಗ್ಲು ಕಿಟಕಿ ತೆಗೆದಿಡೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂತ. ನೋಡಿ ರಜತ್ ಅವರೇ, ರಾಜಕೀಯ ಅಂದ್ರೆ ಸಾಧ್ಯತೆಗಳ ಆಟ. ರಾಜಕೀಯ ಸಾಧ್ಯತೆಗಳ ಆಟ. ನಾವು ಹೋರಾಡ್ತಾ ಇರೋದು ಲಾಲು ಪ್ರಸಾದ್ ಮತ್ತವರ ಆಳ್ವಿಕೆಯ ಜೊತೆ. ನಾವು ಪಾಸ್ವಾನ್ ಅವ್ರ ಜೊತೆ ಜಗಳ ಮಾಡ್ತಿಲ್ಲ. ಯಾರ ಜೊತೆ ಜಗಳ ಮಾಡ್ಬೇಕು ಅವ್ರ ಹತ್ರ ಮಾಡ್ತಾ ಇದೀವಿ. ಆದ್ರೆ ಲೋಕಸಭೆ ಎಲೆಕ್ಷನ್ನಲ್ಲಿ ಪಾಸ್ವಾನ್ ಜಿ ಮತ್ತೆ ಲಾಲೂಜಿ ಇಬ್ರು ಸೇರಿ ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡಿ. ಹೌದು, ಸ್ಪರ್ಧಿಸಿದ್ರು.
ಜಗಳ ಹೋರಾಟ ಎಲ್ಲ ಅವ್ರಿಗೆ ಇರಲಿ, ನಮಗಂತೂ ಒಂದು ಟಾರ್ಗೆಟ್ ಇದೆ. ಪಾಸ್ವಾನ್ ಅವರು ಕೆಲವು ಸಲ ಟಾರ್ಗೆಟ್ ಮಿಸ್ ಮಾಡ್ತಾರೆ, ಕೆಲವು ಸಲ ನಮ್ಮನ್ನೇ ಗುರಿಯಾಗಿ ಮಾಡ್ಕೋತಾರೆ. ಅವ್ರ ಹತ್ರ ಎಲ್ಲ ಮಾಡಬಾರ್ದು. ಆದ್ರೆ ನಾವ್ ಯಾವತ್ತೂ ಅವ್ರನ್ನ ಗುರಿಯಾಗಿ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿಲ್ಲ. ನಾವ್ ಯಾವಾಗ್ಲೂ ಲಾಲು ಅವ್ರನ್ನೇ ಗುರಿಯಾಗಿ ಇಟ್ಕೋತೀವಿ. ನೀವು ಎಲ್ಲಾ ರೀತಿಲೂ ಪ್ರಯಾಸ ಮಾಡಿದ್ರಿ, ಎಲ್ಲಾ ರೀತಿಲೂ ಪ್ರಯತ್ನ ಮಾಡಿದ್ರಿ, ಎಲ್ಲಾ ರೀತಿಲೂ ಫಾರ್ಮುಲಾ ಕೂಡ ಮಾಡಿದ್ರಿ. ಇಲ್ಲಿವರೆಗೂ ನೀವೇನ್ ಹೇಳ್ಬೇಕಿತ್ತು ಅಂತಂದ್ರೆ ಒಂದು ಲಾಲಿಪಾಪ್ ಇದೆಯಲ್ಲ, ಮುಖ್ಯಮಂತ್ರಿ ಹುದ್ದೆಯ ಲಾಲಿಪಾಪ್ ಇದೆಯಲ್ಲ, ಅದನ್ನ ಕೂಡ ರಾಮ್ ವಿಲಾಸ್ ಪಾಸ್ವಾನ್ಜಿ ಅವ್ರಿಗೆ ಕೊಟ್ರಿ. ಆದ್ರೆ ಇದೆಲ್ಲದ್ರೂ ಹಿಂದೆ ಎಲ್ಲೋ ಒಂದ್ ಕಡೆ ನಿತೀಶ್ ಕುಮಾರ್ ತಮ್ಮ ಭವಿಷ್ಯದ ಬಗ್ಗೆ ಆತಂಕದಲ್ಲಿದ್ರು. ಯಾಕೆ? ಇಲ್ಲ, ನಮ್ಮ ಚಿಂತೆ ಬಿಹಾರದ ಭವಿಷ್ಯದ ಬಗ್ಗೆ ಇರುತ್ತೆ. ನಾವು ನಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಮಾಡಲ್ಲ. ನಮ್ಮ ಭವಿಷ್ಯ ಏನಾದರೂ ಆಗಿರಲಿ, ಅದು ಯಾವುದೇ ಅರ್ಥ ಕೊಡೋದಿಲ್ಲ. ಮತ್ತೆ ನೀವು ಹೇಳಿದ್ರಲ್ಲ ಲಾಲಿಪಾಪ್ ಅಂತ, ಅದು ಲಾಲಿಪಾಪ್ ಅಲ್ಲ. ಅದು ತುಂಬಾನೇ ಗಂಭೀರವಾದ ಪ್ರಯತ್ನ ಆಗಿತ್ತು. ಹಾಗೆ ತುಂಬಾನೇ ಏನಂತ ಹೇಳ್ಬೋದು, ಯೋಚಿಸಿ ಅರ್ಥ ಮಾಡಿಕೊಂಡು ಜನರ ಹಿತದಲ್ಲಿ ವಿಪಕ್ಷದ ಒಗ್ಗಟ್ಟಿಗೋಸ್ಕರ ಅದು ನಮ್ಮ ಕಡೆಯಿಂದ ಕೊಟ್ಟಿದ್ದ ಪ್ರಸ್ತಾಪ ಆಗಿತ್ತು. ಅದು ಲಾಲಿಪಾಪ್ ಆಗಿರಲಿಲ್ಲ. ಅದರಲ್ಲಿ ನಾವು ನಮ್ಮನ್ನ ಎಲ್ಲೂ ಇಡಲ್ಲ. ನಿಮಗೆ ಬಹುಶಃ ಗೊತ್ತಿಲ್ಲ ಅನ್ಸುತ್ತೆ, ನಾವು ಆಮೇಲೆ ಕೂಡ ಹೇಳಿದ್ವಿ ಏನಂದ್ರೆ ಆ ಓಟದಲ್ಲಿ ಸ್ವತಃ ನಾವೇ ಇಲ್ಲ ಅಂತ. ನಿತೀಶ್ ಜಿ, ಆದ್ರೆ ಯಾರನ್ನ ನೀವು ನಾಯಕ ಅಂತ ಒಪ್ಕೊಳಕ್ ತಯಾರಿದ್ರೋ ಅವರೇ ಖುದ್ದಾಗಿ ನಾಯಕ ಆಗೋದಿಕ್ಕೆ ತಯಾರಿಲ್ಲ. ಹೌದು, ಇದೇ ಅಲ್ವಾ ವಿಪರ್ಯಾಸ ಅಂದ್ರೆ. ಪಾಸ್ವಾನ್ಜಿ ಅಂತೂ ಮುಖ್ಯಮಂತ್ರಿ ಹುದ್ದೆನ ಕಾಂಗ್ರೆಸ್ಗೆ ಒಪ್ಸೋ ತಯಾರಿ ಮಾಡ್ತಿದ್ದಾರೆ. ಇದು ಅವರಿಗೊಂದು ಲಾಸ್ಟ್ ಆಪರ್ಚುನಿಟಿ ಆಗಿದೆ. ನಾನು ಹಾಗೆ ಹೇಳ್ತೀನಿ. ನಾನು ಒಪ್ಕೋತೀನಿ, ಒಂದ್ಸಲ ಅವರು ನಮ್ಮ ಮಾತನ್ನು ಒಪ್ಕೊಂಡಿದ್ರೆ ಆಗ ಬಿಹಾರದಲ್ಲಿ ಆಡಳಿತ ಮಾಡ್ಬೋದಾಗಿತ್ತು. ಬಿಹಾರದಲ್ಲಿ ಅಧಿಕಾರ ನಡೆಸಿ ತಮ್ಮ ಕೌಶಲ್ಯ ತೋರಿಸ್ಬೋದಿತ್ತು. ಆಗ ದೇಶದಲ್ಲೂ ಕೂಡ ಅವ್ರದ್ದೊಂದು ಹೊಸ ಹವಾ ಶುರುವಾಗ್ತಿತ್ತು. ನಾವಂತೂ ಅವ್ರ ಬಗ್ಗೆ ಇಷ್ಟೊಂದು ಒಳ್ಳೆ ದೂರದೃಷ್ಟಿ ಯೋಚನೆಗಳನ್ನ ಇಟ್ಕೊಂಡಿದ್ದೀವಿ. ಆದ್ರೆ ಹೋಗ್ಲಿ ಬಿಡಿ, ಇವತ್ತಿಲ್ಲ ಅಂದ್ರೆ ನಾಳೆ ಆಗ್ಬಹುದು, ಮುಂದೆ ನೋಡೋಣ. ನಿತೀಶ್ ಕುಮಾರ್ ಅವರ ಮೇಲೆ ಜನತೆಯ ಮೊಕದ್ದಮೆಯ ಮುಂದಿನ ಸುತ್ತು ಬ್ರೇಕ್ನ ನಂತರ. ಇದು ಬಿಹಾರದ ಅಸೆಂಬ್ಲಿ ಎಲೆಕ್ಷನ್ನ ಸಮಯ. ಮತ್ತೆ ನಾವಿವತ್ತು ಜನರ ಪರವಾಗಿ ಮೊಕದ್ದಮೆ ನಡೆಸ್ತಾ ಇದ್ದೇವೆ ಜೆಡಿಯು ನಾಯಕ ನಿತೀಶ್ ಕುಮಾರ್ ಮೇಲೆ. ಆಪ್ ಕಿ ಅದಾಲತ್ನಲ್ಲಿ ಜನತಾದಳ ಯುನೈಟೆಡ್ನ ನಾಯಕ ನಿತೀಶ್ ಕುಮಾರ್ ಮೇಲೆ ಇರುವ ಆರೋಪ, ಇವರದ್ದು ದ್ವಿಮುಖ ನೀತಿಯಾಗಿದೆ. ನಿತೀಶ್ ಜಿ, ಸಾಕಷ್ಟು ವರ್ಷಗಳವರೆಗೆ ಲಾಲು ಯಾದವ್ ಅವರ ವಿರುದ್ಧ ನೀವು ಕ್ಯಾಂಪೇನ್ ಮಾಡಿದ್ರಿ. ಮೇವು ಹಗರಣದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಭ್ರಷ್ಟಾಚಾರದ ಆರೋಪಗಳನ್ನ ಮಾಡಿದ್ರಿ. ಅದೇ ಮೇವು ಹಗರಣದಲ್ಲಿ ಲಾಲು ಯಾದವ್ ಜೊತೆ ಯಾರು ಆರೋಪಿಯಾಗಿದ್ದಾರೋ ಜಗನ್ನಾಥ್ ಮಿಶ್ರಾ ಅವರೀಗ ನಿಮ್ ಪಾರ್ಟಿಲಿದ್ದಾರೆ. ಅತ್ಯುನ್ನತವಾದ ಕುರ್ಚಿ ಮೇಲೆ ಕೂತಿರುವಂತ ವ್ಯಕ್ತಿಯವರು ಅವರನ್ನ ಯಾರೂ ಕೂಡ ಡಿಪ್ರೀವ್ ಮಾಡಲಿಲ್ಲ. ಅಂದ್ರೆ ಅವರು ಕೇಂದ್ರದಲ್ಲಿ ಮಂತ್ರಿ ಕೂಡ ಆದ್ರು. ಇವತ್ತಿನ ತನಕ ಸ್ವಾತಂತ್ರ್ಯದ ನಂತರ ಆ ರೀತಿ ಆಗಿರಲಿಲ್ಲ. ಏನಂದ್ರೆ ಯಾರಾದ್ರೂ ಚಾರ್ಜ್ ಶೀಟೆಡ್ ವ್ಯಕ್ತಿ, ಈ ತರದ ವಿಷಯಗಳಲ್ಲಿ ಚಾರ್ಜ್ ಶೀಟೆಡ್ ಆಗಿರೋ ವ್ಯಕ್ತಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿರೋದು ಅವರಾದ್ರಲ್ವಾ. ಮತ್ತೆ ಇನ್ನೊಂದು ಕಡೆ ಈ ಮಾತನ್ನ ಹೇಳೋದು ಅಷ್ಟು ಸರಿಯಲ್ಲ. ಅವರು ರಾಜಕೀಯದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ರು. ಕಾಂಗ್ರೆಸ್ ಪಾರ್ಟಿ ಆದ್ಮೇಲೆ ಅವ್ರದೇ ಆದ ತಮ್ಮ ಪಕ್ಷ ಇತ್ತು. ಆದ್ರೆ ಇದು ಮತ್ತವರು ನಮ್ಮ ಪಕ್ಷ ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿತೀಶ್ ಜಿ? ಅದೇ ವಿಷಯದಲ್ಲಿ ಇಬ್ರು ಆರೋಪಿಗಳಿದ್ದಾರೆ. ಒಬ್ರಿಗೆ ನೀವು ಹೇಳ್ತೀರಾ ನೀವು ಕುರ್ಚಿಯಿಂದ ಕೆಳಗಡೆ ಇಳಿರಿ ಅಂತ, ಒಬ್ಬರ ವಿರುದ್ಧ ನೀವು ಕ್ಯಾಂಪೇನ್ ಮಾಡ್ತೀರಾ, ಮತ್ತೆ ಇನ್ನೊಬ್ಬರನ್ನ ನಿಮ್ಮ ಪಾರ್ಟಿಗೆ ಸೇರಿಸ್ಕೊಳ್ತೀರಾ. ನೋಡಿ, ಇದ್ರ ಮೆರಿಟ್ ಮೇಲಂತೂ ನಾವು ಹೋಗೋದಿಲ್ಲ. ಇವ್ರ ಮೇಲೆ ಏನ್ ಆರೋಪ ಇದೆ ಅಂತ ಒಂದು ವೇಳೆ ಆರೋಪಗಳ ಪಟ್ಟಿ ನೋಡಿದ್ರೆ ಆಗ್ಲೂ ಕೂಡ ಈ ವಿಷಯದಲ್ಲಿ ಮಾತು ಮುಂದೆ ಬರುತ್ತೆ. ಅವ್ರ ಮೇಲೆ ಏನ್ ಆರೋಪಗಳಿವೆ ಮತ್ತೆ ಲಾಲು ಅವ್ರ ಮೇಲೆ ಏನ್ ಆರೋಪಗಳಿವೆ ಅಂತ. ಆದ್ರೆ ಈ ವಿಷಯ ಕೋರ್ಟ್ನಲ್ಲಿದೆ, ಅಲ್ಲಿ ನಿರ್ಧಾರ ಆಗುತ್ತೆ. ಮತ್ತೆ ಅದರಲ್ಲಿ ನಾವು ಯಾರಿಗೂ ಯಾವುದೇ ರೀತಿ ಸಹಾಯ ಮಾಡೋಕ್ಕಾಗಲ್ಲ, ಮಾಡೋ ಇಚ್ಛೆನೂ ಇಲ್ಲ. ನೀವು ಯಾವಾಗ್ಲೂ ಆರೋಪ ಮಾಡ್ತಾನೆ ಇದ್ರಿ ಲಾಲೂಜಿ ಮೇಲೆ. ಏನಂದ್ರೆ ಇವರು ಬಿಹಾರದ ರಾಜಕೀಯದಲ್ಲಿ ಅಪರಾಧೀಕರಣವನ್ನ ಪ್ರೋತ್ಸಾಹಿಸಿದ್ರು, ಅಪರಾಧಿಗಳಿಗೆ ಪ್ರೊಟೆಕ್ಷನ್ ಕೊಟ್ರು ಇವ್ರು. ಮತ್ತೆ ಯಾವಾಗೆಲ್ಲ ನಿಮ್ಗೆ ಅವಕಾಶ ಸಿಕ್ತೋ ನೀವು ಅಪರಾಧಿಗಳ ಬೆಂಬಲ ತಗೊಂಡ್ರಿ. ಇಲ್ಲ ನೋಡಿ, ಲಾಲು ಪ್ರಸಾದ್ ಅವರು ಯಾವ ರೀತಿಯ ಆಡಳಿತ ನಡೆಸ್ತಾ ಇದ್ದಾರೋ ನೀವು ಅದನ್ನ ಗಮನಿಸಿ ನೋಡಿ. ಯಾವಾಗ ನೀವು ಕೆಲವು ದಿನಗಳವರೆಗೆ ಮುಖ್ಯಮಂತ್ರಿ ಆಗಿದ್ರಿ, ನಿಮ್ಗೆ ಬೆಂಬಲ ಬೇಕಿತ್ತು. ಆಗ ನೀವು ಕೂಡ ಅಂತ ಶಕ್ತಿಗಳ ಬೆಂಬಲ ಕೇಳಿದ್ರಿ. ಯಾರು ಅಪರಾಧಿ ಪ್ರವೃತ್ತಿಯವರಾಗಿದ್ರು, ಯಾರ ಮೇಲೆ ಆರೋಪ ಇದೆಯೋ, ಯಾರು ಜೈಲಲ್ಲಿದ್ರು. ಅಲ್ಲ, ಈ ಪ್ರಶ್ನೆಗೆ ಉತ್ತರ ನಾನು ಆ ಸಮಯದಲ್ಲೇ ಕೊಟ್ಟಿದ್ನಲ್ಲ. ನಿರ್ಧಾರ ಆಗಿತ್ತು ಸರ್ಕಾರ ಮಾಡಬೇಕು ಅಂತ. ಆ ಥರ ಒಂದು ವೇಳೆ 6 ಅಥವಾ 7 MLAಗಳಿದ್ರು ವಿರೋಧದಲ್ಲಿ, ಅವ್ರ ಬೆಂಬಲ ಕೂಡ ಸಿಕ್ತು. ಬೇರೆ ಪಾರ್ಟಿಗಳ ಬೆಂಬಲ ಕೂಡ ಸಿಕ್ತು. ಜಾರ್ಖಂಡ್ ಮುಕ್ತಿ ಮೋರ್ಚಾದು ಸಿಕ್ತು. ಕೆಲವು ಬೇರೆ ಬೇರೆ ಸಣ್ಣ ಪುಟ್ಟ ಸಂಘಟನೆಗಳಿದ್ವೋ ಅಥವಾ ಪಕ್ಷೇತರರಿದ್ರೋ ಅವ್ರ ಬೆಂಬಲ ಕೂಡ ಸಿಕ್ತು. ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ಶಾಸಕರ ಬೆಂಬಲ ಸಿಕ್ತು. ಆದ್ರೆ ಅದರಿಂದಾಗಿ ಯಾವ ವಿಷಯದಲ್ಲೂ ಕೂಡ ಯಾವುದೇ ಕಾಂಪ್ರಮೈಸ್ ಆಗ್ಲಿಲ್ಲ. ಒಂದು ವೇಳೆ ಇದು ತಪ್ಪಾಗಿದ್ರೆ ಅದು ಎಲ್ಲರೂ ಸಾಮೂಹಿಕವಾಗಿ ತಗೊಂಡಿದ್ದಂತ ನಿರ್ಧಾರ ಆಗಿತ್ತು. ಆ ಸಮಯದಲ್ಲಿ ಏನ್ ಹೇಳಿದ್ರು ಅಂತ ನಾನು ನಿಮ್ಗೆ ನೆನಪಿಸ್ತೀನಿ. 1 ಮಾರ್ಚ್ 2000ನ ಹೇಳಿಕೆ ಇದು. ನಾನು ತಿಹಾರ್ ಜೈಲ್ನಲ್ಲಿದ್ದೆ ಅಂದ್ರೆ ನಿಮ್ಮ ಕಣ್ಣುಗಳಲ್ಲಿ ಅಸ್ಪೃಶ್ಯನಾಗಿದ್ದೆ. ಇವತ್ತು ನಾನು ಅಸ್ಪೃಶ್ಯನಲ್ಲ. ಈ ತರ ಯಾಕೆ? ಶಿಬು ಸೊರೇನ್ ನಿತೀಶ್ ಕುಮಾರ್ ಅವ್ರಿಗೆ ಈ ಪ್ರಶ್ನೆ ಕೇಳಿದ್ರು. ಇಲ್ಲ, ಶಿಬು ಸೊರೇನ್ ಅವರ ಬೆಂಬಲ ಅಂತೂ ಸಿಕ್ಕಿತ್ತು. ನೀವು ಬೆಂಬಲ ಕೇಳೋದಕ್ಕೆ MLAಗಳ ಹತ್ರ ಜೈಲ್ವರೆಗೂ ಅಪ್ರೋಚ್ ನಾವೇನು ಹೋಗಿರ್ಲಿಲ್ಲ. ನೀವು ನಿಮ್ಮ ಕಡೆಯವ್ರನ್ನ ಕಳಿಸಿದ್ರಿ.
ನಾವು ಯಾರನ್ನೂ ಕೂಡ ಕಳಿಸ್ಲೂ ಇಲ್ಲ. ಯಾಕಂದ್ರೆ ಅದು ಒಂದು ಪಾರ್ಟಿಯ ಸರ್ಕಾರದ ಪ್ರಶ್ನೆ ಆಗಿರಲಿಲ್ಲ. ಅದೊಂದು ಮೈತ್ರಿ ಆಗಿತ್ತು, ಎಲ್ಲರ ಜವಾಬ್ದಾರಿಯಾಗಿತ್ತು. ಇದನ್ನ ಅವ್ರು ಹೇಳಿ ಇವತ್ತು ಹೇಳಿದ್ರು, ನೀವು ಇಲ್ಲ ಸಾಬ್, ನಾವೆಲ್ಲರೂ ಸರ್ಕಾರ ರಚನೆ ಮಾಡೋಕೆ ಹೆಜ್ಜೆ ಇಡೋಣ. ಮತ್ತೆ ನನ್ನನ್ನ ನಾಯಕಾಗಿ ಆರಿಸಿದ್ರು. ನನ್ನ ಮೇಲಂತೂ ಆರೋಪಗಳು ಬೇರೆ ಇವೆ. ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ವ್ಯಕ್ತಿ ಇದ್ದಿದ್ರೆ ಆಗ ಸಾಮರಸ್ಯ ಮಾಡಿಕೊಂಡು ಸರ್ಕಾರ ನಡೆಸ್ತಿದ್ರು. ನಾನಂತೂ 7-8 ದಿನ ಸಹಿಸ್ಕೊಂಡಿದ್ದೀನಿ. ನೀವು ಸಾಮರಸ್ಯ ಅಂಥದ್ದೇನೂ ಮಾಡ್ಕೊಳ್ಳೋ ಇಲ್ಲ. ಪ್ರಯತ್ನ ಮಾಡಿದ್ರಿ, ಆದ್ರೆ ಯಶಸ್ವಿ ಆಗ್ಲಿಲ್ಲ. ಇಲ್ಲ, ಅದರಲ್ಲಿ ಸಾಮರಸ್ಯ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ. ಮುರಿಯೋ ಕೆಲಸ ಮಾಡಲಿಲ್ಲ, ಸೇರ್ಸ್ಕೊಳ್ಳೋ ಕೆಲಸ ಮಾಡಿದ್ವಿ. ನಿತೀಶ್ ಜಿ, ನಿಮ್ಮ ಬಗ್ಗೆ ಜನರಿಗೆ ನಿರೀಕ್ಷೆ ಇತ್ತು. ಏನಂದ್ರೆ ನಿತೀಶ್ ಕುಮಾರ್ ಒಂದ್ ವೇಳೆ ಮುಖ್ಯಮಂತ್ರಿ ಆದ್ರೆ ಯಾರ ಮೇಲೆ ಕ್ರಿಮಿನಲ್ ಕೇಸಸ್ ಇರುತ್ತೋ ನಿತೀಶ್ ಕುಮಾರ್ ಕನಿಷ್ಠ ಪಕ್ಷ ಅಂಥ ವ್ಯಕ್ತಿಗಳಿಗೆ ಬೆಂಬಲ ಕೊಡಲ್ಲ ಅಥವಾ ಅಂಥ ವ್ಯಕ್ತಿಗಳ ಬೆಂಬಲ ತಗೊಳ್ಳಲ್ಲ ಅಂತ. ಆದ್ರೆ ನಿಮಗೆ ಒಂದು ಸಲ ಅವಕಾಶ ಸಿಕ್ತು, ಮತ್ತೆ ಅದನ್ನ ತಪ್ಪು ಅಂತ ಸಾಬೀತ್ ಮಾಡ್ಬಿಟ್ರಿ. ಅದು ಎಲ್ಲರ ಒಮ್ಮತದ ಅಭಿಪ್ರಾಯ ಆಗಿತ್ತು, ಈ ತರದ ಪ್ರಯತ್ನ ಆಗ್ಬೇಕು ಅಂತ. ಒಬ್ಬ ವ್ಯಕ್ತಿನ ಲೀಡರ್ ಮಾಡ್ತಾರೆ ಅಂದಾಗ ಆ ಲೆಕ್ಕದಲ್ಲಿ ನನ್ನ ಲೀಡರ್ ಮಾಡಿದ್ರು, ಎಲ್ಲರೂ ಸೇರಿ ಮಾಡಿದ್ರು. ಅದು ನನ್ನ ವೈಯಕ್ತಿಕ ನಿರ್ಧಾರ ಆಗಿರ್ಲಿಲ್ಲ. ಈ ಸಮಯದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಎಂಥ ವ್ಯಕ್ತಿಗಳಿದ್ದಾರೆ, ಅವರ ಮೇಲೆ ಆರೋಪಗಳಿವೆ. ನಾಗಾ ಸಿಂಗ್ ಇದ್ದಾರೆ, ಅವರ ಬೆಂಬಲ ನಿಮಗೆ ಸಿಕ್ಕೇ ಸಿಗುತ್ತೆ. ಇಲ್ಲ ಇಲ್ಲ, ಇದು ತಪ್ಪು ವಿಷಯ. ಇಲ್ಲ ಇಲ್ಲ, ಅಲ್ಲ, ನನ್ನ ಮೇಲೂ ಸಾಕಷ್ಟು ಆರೋಪಗಳು ಬಂದಿದ್ವು. ಯಾವ ತರ ಅಂತಂದ್ರೆ, ಸೂರಜ್ ಬಾನ್ ಇವರ ಬೆಂಬಲಿಗರಾಗಿದ್ದಾರೆ ಅಂತ. ಅವ್ರು ನನ್ನ ವಿರುದ್ಧ ಚುನಾವಣೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಲಾಲು ಅವರು ರಾಮ್ವಿಲಾಸ್ ಅವರ ಪಾರ್ಟಿಯಲ್ಲಿದ್ರು ಮತ್ತು ಲಾಲು ಅವರು ಅವರಿಗೋಸ್ಕರ ವೋಟ್ ಕೇಳೋಕೆ ಅಂತ ಹೋಗಿದ್ರು. ನಾನ್ ನಿಮ್ಗೆ ತುಂಬಾ ರೀಸೆಂಟ್ ವಿಷಯ ಹೇಳ್ತೀನಿ. ಏಪ್ರಿಲ್ 2004ರಂದು ಯಾವಾಗ ಲೋಕಸಭೆ ಚುನಾವಣೆ ಆಯ್ತೋ ಆ ಸಮಯದಲ್ಲಿ ನಿಮ್ಮ ಕ್ಷೇತ್ರದಲ್ಲಿರುವಂಥ ಲೋಕಲ್ ಪತ್ರಿಕೆ ಏನಿತ್ತು ಅದರಲ್ಲಿ ಒಂದು ಫೋಟೋ ಪ್ರಿಂಟ್ ಆಗಿತ್ತು, ಅನಂತ್ ಸಿಂಗ್ ಅವರದ್ದು. ಮತ್ತೆ ಹೇಳ್ತಾರೆ ಅವರು ಭೂಮಿಹಾರ್ ಕಾಸ್ಟ್ ಅವರು, ಅಲ್ಲಿನ ಡಾನ್ ಆಗಿದ್ದಾರೆ. ಮತ್ತೆ ಫೋಟೋಗಳಲ್ಲಿ ನೀವು ಅವ್ರ ಮುಂದೆ ಕೈಕಟ್ಟಿ ನಿಂತಿರೋ ಹಾಗೆ ತೋರಿಸಲಾಗಿತ್ತು. ಇವಾಗಿದ್ದು ಅದೇ ವಿಷಯ. ಯಾರಿಗಾದ್ರೂ ನಮಸ್ಕಾರ ಮಾಡ್ತಾರೆ ಅಂದ್ರೆ, ಯಾರಾದ್ರೂ ನಿಮಗ್ ನಮಸ್ಕಾರ ಮಾಡಿದ್ರೆ ಆಗ ಅವ್ರು ನಮಸ್ಕಾರ ಮಾಡೋದನ್ನ ತೋರಿಸ್ಬೇಡಿ, ಬೇರೆಯವ್ರು ನಮಸ್ಕಾರ ಮಾಡೋದನ್ನ ತೋರಿಸಿ. ಇದಂತೂ ನಿಮ್ಮ ಟ್ರಿಕ್ ಅಲ್ವಾ ಸರ್? ಇದು ನಿಮ್ಮ ಟ್ರಿಕ್ಕೇ ತಾನೇ? ಇದೇನಾದ್ರೂ ಒಂದು ವಿಷಯನಾ? ಯಾರಿಗಾದ್ರೂ ನಮಸ್ಕಾರ ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ ನಮಸ್ಕಾರನೇ ಮಾಡಬೇಕು. ಆಗ ಅವ್ರು ನಮಸ್ಕಾರ ಮಾಡೋದನ್ನ ಕಟ್ ಮಾಡಿ ನೀವು ನಮಸ್ಕಾರ ಮಾಡೋದನ್ನ ತೋರಿಸ್ಬಿಡಿ. ಇದು ಹೇಗಾಯ್ತು ಅಂದ್ರೆ, ಅದು 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 ಯಾರವರು ಸೋನಿಯಾ ಅವರ ಮೊಮ್ಮಗನ ಕಡೆಗೆ ಮನಮೋಹನ್ ಸಿಂಗ್ ಅವರು ನಮಸ್ಕಾರ ಮಾಡೋ ರೀತಿ ಕೈ ಇತ್ತು. ಅಂದ್ರೆ ಏನ್ ಮಗುಗ್ ನಮಸ್ಕಾರ ಮಾಡ್ತಿದ್ರ, ಮಗುನ ಗ್ರೀಟ್ ಮಾಡ್ತಿದ್ರು. ನಿತೀಶ್ ಜಿ, ಈ ಅನಂತ್ ಸಿಂಗ್ ಯಾರು ಅಂತಂದ್ರೆ ಅವರು ನಿಮ್ಮ ಕ್ಷೇತ್ರದಲ್ಲಿ ನಾಣ್ಯಗಳಿಂದ ನಿಮ್ಮ ತುಲಾಭಾರ ಮಾಡಿದ್ರು. ನೋಡಿ, ಇದೆಲ್ಲ ವಿಷಯಗಳನ್ನ ಮನೋರಂಜನೆಗೋಸ್ಕರ ನೀವೆಲ್ಲ ಮಾಡ್ತಾನೆ ಇರ್ತೀರಾ. ಇದ್ರಲ್ಲಿ ಅಂತ ವಿಶೇಷ ಏನೂ ಇಲ್ಲ. ನಿತೀಶ್ ಜಿ, ನಾನು ನಿಮ್ಗೆ ಇತ್ತೀಚಿನ ವಿಷಯ ಹೇಳ್ತೀನಿ. ಆನಂದ್ ಮೋಹನ್ ಸಿಂಗ್ ಮತ್ತೆ ಅವರ ಜೊತೆಗಾರರು ಇವರೆಲ್ಲ ಏನು ರಾಮ್ವಿಲಾಸ್ ಪಾಸ್ವಾನ್ಜಿ ಅವರ ಜೊತೆಗಿದ್ದಾರೆ. ಅವರನ್ನ ನಿಮ್ಮ ಪಾರ್ಟಿಯವರು ಅಪ್ರೋಚ್ ಮಾಡಿದ್ದಾರೆ ಬಿಹಾರದ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಳ್ಳೋದಕ್ಕೆ, ಅವರ ಬೆಂಬಲ ತಗೊಳ್ಳೋದಕ್ಕೆ. ಇದು ಮನರಂಜನೆ ವಿಷಯ ಅಲ್ಲ ಅಲ್ವಾ? ಇಲ್ಲ ಇಲ್ಲ, ಆನಂದ್ ಮೋಹನ್ ಅವರ ಪಾರ್ಟಿ ಇತ್ತು, ಬಿಹಾರ್ ಪೀಪಲ್ಸ್ ಪಾರ್ಟಿ ಅಂತ. ಅದು ಸಮತಾ ಪಾರ್ಟಿಯ ಜೊತೆ ವಿಲೀನ ಆಗಿತ್ತು. ಆಮೇಲೆ ಮತ್ತೆ ಅವರು ಬೇರೆ ಆಗಿದ್ರು. ಮತ್ತೆ ಅವರ ಪಾರ್ಟಿಗೆ ಹೋಗೋ ಮಾತಿದೆ ಜನತಾ ದಳಕ್ಕೆ. ಈ ವಿಷಯ ಸರಿಯಾಗಿದೆ. ಇವರು ಯಾರು ಅಂದ್ರೆ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳಿವೆ. ಇವರು ಯಾರು ಅಂದ್ರೆ ಇವರ ಸ್ನೇಹಿತರು ಕೂಡ ಇವತ್ತು ಜೈಲ್ನಲ್ಲಿದ್ದಾರೆ. ಮತ್ತೆ ಇವರ ಮೇಲೆ ಗಂಭೀರ ಅಪರಾಧದ ಮೊಕದ್ದಮೆಗಳಿವೆ. ಇವೆಲ್ಲ ಕಾಮನ್ ಫ್ಯಾಕ್ಟರ್ ಆಗೋಗಿದೆ. ಇವರ ವಿರುದ್ಧ ಮೊಕದ್ದಮೆಗಳು ಇವೆ ಅನ್ನೋದು. ಯಾರು 20 ವರ್ಷ ಆಳ್ವಿಕೆ ಮಾಡೋ ಮಾತಾಡ್ತಾರೋ ಅವ್ರ ವಿರುದ್ಧನೇ ಅತಿ ಹೆಚ್ಚು ಮೊಕದ್ದಮೆಗಳಿವೆ. ಆದ್ರೆ ಇವರು ತುಂಬಾ ದೊಡ್ಡ ನಾಯಕ, ಇನ್ವಿನ್ಸಿಬಲ್. ಹಾಗಾಗಿ ಅವ್ರ ಕಾರಣದಿಂದ ಇವ್ರುಗಳನ್ನ ನೀವು ಡಿಪ್ರೇ ಮಾಡೋಕೆ ಹೇಗಾಗತ್ತೆ? ಆ ರೀತಿ ಮಾಡೋದಕ್ಕೆ ಸಾಧ್ಯನಾ? ಮತ್ತೆ ಇವ್ರ ಮೇಲೆ ಏನ್ ಮೊಕದ್ದಮೆ ಇದೆ ಅಂತ ನಾವು ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ಆನಂದ್ ಮೋಹನ್ ಅವರು ಒಬ್ಬ ನಾಯಕರಾಗಿದ್ದಾರೆ, ಅವ್ರದ್ದೇ ಆದಂಥ ಪ್ರಭಾವ ಇದೆ. ಪ್ರಭಾವ ಇರಲಿಲ್ಲ ಅಂದ್ರೆ ಅವ್ರು ಇಲ್ಲಿವರೆಗೆ ಯಾವತ್ತಾದ್ರೂ ಲಾಲು ಅವರೇ ಬೆಂಬಲ ಕೊಡ್ತಿದ್ರು ಅವ್ರಿಗೆ? ನಿಮ್ಗೆ ಬಹುಶಃ ಗೊತ್ತಿರ್ಬೋದು ಅನ್ಸುತ್ತೆ. ಅವ್ರು ಯಾವಾಗ ಸಮತಾ ಪಾರ್ಟಿಯಲ್ಲಿದ್ರು ಮತ್ತೆ ಸಮತಾ ಪಾರ್ಟಿಯಿಂದ ಬೇರೆಯಾಗಿ ಹೋದ್ರು, ಆಗ ಅವ್ರು ಯಾರ ಬೆಂಬಲದಿಂದ ಎಂಪಿ ಆದ್ರು? ಲಾಲು ಅವರ ಬೆಂಬಲದಿಂದ ಎಂಪಿ ಆದ್ರು. ನಿತೀಶ್ ಜಿ, ನೀವು ಕೇವಲ ನಿಮ್ಮ ಮಾತನ್ನ ಇದು. ಜಸ್ಟಿಫೈ ಮಾಡ್ಕೊಳ್ಳೋ ತರ ಮಾತಾಡ್ತಾ ಇದ್ದೀರಾ. ಒಂದು ವೇಳೆ ಯಾರಾದ್ರೂ ಅಪರಾಧಿ ಹಿನ್ನೆಲೆ ಇರೋ ವ್ಯಕ್ತಿ ಲಾಲೂಜಿ ಅವರ ಜೊತೆಗಿದ್ರೆ, ಪಾಸ್ವಾನ್ಜಿ ಅವರ ಜೊತೆಗಿದ್ರೆ, ಮತ್ತೆ ನಿಮ್ಮ ಜೊತೆನೂ ಇದ್ರೆ ಅದ್ರಲ್ಲಿ ಏನ್ ವ್ಯತ್ಯಾಸ ಆಗುತ್ತೆ? ನಾವು ಹೇಳಿದ್ವಿ ಕಾಮನ್ ಫ್ಯಾಕ್ಟರ್ ಇದೆ ಅಂತ. ಅಲ್ಲ, ಏನ್ ಕೊರತೆ ಇದೆಯೋ ಅದನ್ನೇನೋ ನಮ್ಮಲ್ಲಿ ನಾವು ಲೋಕಲ್ ಸ್ಲ್ಯಾಂಗ್ನಲ್ಲಿ ಹೇಳ್ತೀವಲ್ಲ, ಏನದು, ನಾವೇನೋ ಡೆಟ್ರಾಲಜಿ ಮಾಸ್ಟರ್ ಅಂತೂ ಅಲ್ಲ. ಬಲವಂತವಾಗಿ ಚರ್ಚೆ ಮಾಡೋದಕ್ಕೆ. ನೋಡಿ, ಸತ್ಯ ಇದು. ನೀವು ಬೇಕಾದ್ರೆ ನನ್ನ ಎಷ್ಟು ನಂಬರ್ನ ಕಟ್ ಮಾಡಬೇಕೋ ಕಟ್ ಮಾಡ್ಕೊಳ್ಳಿ. ಆದ್ರೆ ಇಲ್ಲಿ ಕೇವಲ ನನ್ನ ಮೇಲೇನೆ ಪೂರ್ತಿ ರಾಜಕೀಯ ಇಲ್ವಲ್ಲ, ಕಾಂಪ್ರಮೈಸ್ಗಳಿವೆ. ನಾವು ಯಾವ ಥರದ ಐಡಿಯಲ್ ಸಮಾಜ ಮಾಡಬೇಕು ಅಂತ ಇಷ್ಟಪಡ್ತೀವೋ ಅಂಥ ಪರಿಸ್ಥಿತಿ ಇಲ್ಲ ಇಲ್ಲಿ. ನಾವು ತುಂಬಾ ಒಳ್ಳೆ ಸಿದ್ಧಾಂತಗಳನ್ನ ಇಟ್ಕೊಂಡು ಹೋದ್ರೆ ಮತ್ತೆ ಬೆಂಬಲ ಸಿಗ್ಲಿಲ್ಲ ಅಂದ್ರೆ ಆಗ ನೀವು ನಮ್ಮನ್ನ ಕೇಳ್ತೀರಾ? ಅದಕ್ಕೆ ಒಂಚೂರು ಸ್ವಲ್ಪ ಎಲ್ಲರನ್ನೂ ಸೇರಿಸಿ ಒಗ್ಗೂಡಿಸಿ ಒಂದ್ ವೇಳೆ ಬೆಂಬಲ ಸಿಕ್ಬಿಟ್ರೆ, ಮತ್ತೆ ಆ ಥರದ ಯಾವ್ದಾದ್ರೂ ಆಡಳಿತ ಬಂದ್ರೆ ಅದರಲ್ಲಿ ನಿಮ್ಮ ಮಾತು ನಡೆಯುತ್ತೆ ಅಂದ್ರೆ ಆಗ ಆಮೇಲೆ ಅದನ್ನ ಜಡ್ಜ್ ಮಾಡೋಕೆ ಯಾವ್ದಾದ್ರೂ ಒಂದು ರೀತಿ ಇರುತ್ತೆ. ಯಾವ ಸರ್ಕಾರ ಅಪರಾಧಿಗಳ ಸಹಾಯದಿಂದ ರಚನೆಯಾಗುತ್ತೋ ಅದು ಅವ್ರಿಗೆ ಸಹಾಯ ಮಾಡಲ್ವಾ?
ಸರ್ಕಾರದಲ್ಲಿ ಕೂತ್ಕೊಂಡು ಒಂದ್ ವೇಳೆ ಯಾರನ್ನಾದ್ರೂ ಕಾಪಾಡೋಕೆ ಪ್ರಯತ್ನ ಮಾಡಿದ್ರೆ, ಯಾರಿಗಾದ್ರೂ ಅನುಚಿತ ಲಾಭ ಮಾಡ್ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಆಗ ನೇಣಗಂಬಕ್ಕೆ ನೇತಾಕ್ಬಿಡಿ, ಕೆಂಪುಕೋಟೆ ಮುಂದೆ ನೇತಾಕ್ಬಿಡಿ ಅಥವಾ ಪಾಟ್ನಾದ ಗಾಂಧಿ ಮೈದಾನದ ಮುಂದೆ ನೇತಾಕ್ಬಿಡಿ. ಆದ್ರೆ ಇವತ್ತು ಬಿಹಾರದ ರಾಜಕೀಯದಲ್ಲಿ ಮತ್ತೆ ಈ ರಾಜಕೀಯದಲ್ಲಿ ಈ ಪ್ರಶ್ನೆನ ಯಾಕೆ ಕೇಳ್ತಾ ಇದ್ದೀರಾ ಅಂತ. ನಾವು ಆಶ್ವಾಸನೆ ಕೊಡ್ತೀವಿ, ಆ ಥರದ್ದು ಯಾವುದೇ ಸರ್ಕಾರ ರಚನೆ ಆಗಲ್ಲ. ಆ ಥರದ್ದು ಯಾವುದಾದ್ರೂ ಇದ್ರೆ ಅದು ಈಗಿನ ಸರ್ಕಾರ. ಇದಾಗಿತ್ತು ಜನರ ಆರೋಪಗಳು ಹಾಗೂ ನಿತೀಶ್ ಕುಮಾರ್ ಅವರ ಸ್ಪಷ್ಟನೆ. ಈಗ ಸಮಯ ಆಗಿದೆ ಇವತ್ತಿನ ವಿಚಾರಣೆ ಮೇಲೆ ಇವತ್ತಿನ ಜಡ್ಜ್ ಅನಿಲ್ ನರೇಂದ್ರ ಅವರ ತೀರ್ಪಿಗೆ. ಇದು ಸರಿ ಇದೆ. ಏನಂದ್ರೆ ವಿಪಕ್ಷದ ಒಗ್ಗಟ್ಟಿಗೋಸ್ಕರ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ. ನೀವೊಬ್ಬ ಒಳ್ಳೆ ಪ್ರಾಮಾಣಿಕ ನಾಯಕರಾಗಿದ್ದೀರಾ ಮತ್ತು ಮನ್ಸಿಂದ ಬಿಹಾರಕ್ಕೆ, ದೇಶಕ್ಕೆ ಒಳ್ಳೆದಾಗ್ಲಿ ಅಂತ ಬಯಸ್ತೀರಾ. ಆದ್ರೆ ನೀವು ಕೂಡ ಜಾತಿ ಜೊತೆಗೆ ವೈಯಕ್ತಿಕ ರಾಜಕೀಯದಿಂದ ನೀವು ಮೇಲೆ ಬರಕ್ಕಾಗ್ತಿಲ್ಲ. ವೈಯಕ್ತಿಕ ವಿರೋಧಕ್ಕಿಂತ ಜಾಸ್ತಿ ಒಂದು ವೇಳೆ ನೀವು ಉತ್ತಮ ನೀತಿಗಳು, ಅಭಿವೃದ್ಧಿ ಈ ವಿಷಯಗಳ ಮೇಲೆ ನೀವು ಜಾಸ್ತಿ ಗಮನ ಹರಿಸಿದ್ರೆ ಆಗ ಉತ್ತಮವಾಗಿರುತ್ತೆ. ಯಾಕಂದ್ರೆ ದೇಶಕ್ಕೆ ನಿಮ್ಮಿಂದ ಸಾಕಷ್ಟು ನಿರೀಕ್ಷೆಗಳಿವೆ. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ಪ್ರಸ್ತುತಪಡಿಸಿದ್ವಿ ನಿತೀಶ್ ಕುಮಾರ್ ಅವರನ್ನ ಜನರ ಆರೋಪಗಳು ಮತ್ತು ಪ್ರಶ್ನೆಗಳಿಗೆ ಸ್ಪಷ್ಟನೆ ಕೊಡೋದಕ್ಕಾಗಿ. ಈಗ ನಿರ್ಧಾರ ಬಿಹಾರದ ಜನತೆ ಮಾಡಬೇಕಾಗಿದೆ. ಮುಂಬರೋ ಚುನಾವಣೆಯಲ್ಲಿ ಅವರು ಯಾವ ಪಾರ್ಟಿಗೆ ವೋಟ್ ಕೊಡಬೇಕು ಅಂತ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಒಂದು ಹೊಸ ಮೊಕದ್ದಮೆ ಜೊತೆ. ಅಲ್ಲಿವರೆಗೆ ನಮಸ್ಕಾರ.